ಪ್ರೈಸ್ ದಿ ಲಾರ್ಡ್. ಯೇಸು ಕ್ರಿಸ್ತನ ಪ್ರೀತಿಯುಳ್ಳ ಅತಿಶ್ರೇಷ್ಠವಾದ ಪರಿಶುದ್ಧ ನಾಮದಲ್ಲಿ ನಿಮ್ಮೆಲ್ಲರನ್ನ ಒಪ್ಪಿಸಿಕೊಡುತ್ತೇನೆ ದೇವರ ಕೈಯಲ್ಲಿ. ದೇವರ ವಾಕ್ಯಗಳನ್ನು ಪ್ರತಿನಿತ್ಯ ನಾವು ಕೇಳುತ್ತಾ ಬರುತ್ತಾ ಇರುತ್ತೇವೆ. ಒಂದು ದಿವಸ ನಾವು ಊಟ ಮಾಡಿದಾಗ ಇನ್ನು ಸಾಕು, ನನ್ನ ಜೀವಿತ ಕಾಲಕ್ಕೆ ನಾನು ಊಟ ಮಾಡಿದ್ದೇನೆ, ಇನ್ನು ಬೇಕಾಗಿಲ್ಲ ಎಂದು ನಾವು ಅನ್ನೋದಿಲ್ಲ. ಬೆಳಗ್ಗೆ ತಿಂದರೆ ಮತ್ತೆ ಸಂಜೆ ನಮಗೆ ಊಟ ಬೇಕೇ ಬೇಕು. ಊಟವು ಮತ್ತೆ ಮತ್ತೆ ಬೇಕಾಗುತ್ತೆ. ಕೆಲವು ಸಾರಿ ವಾಕ್ಯಗಳು ಸಾಕಲ್ವಾ, ಕೇಳ್ತಾನೇ ಇದ್ದೇವೆ, ಸಾಕಾಯಿತು ಅಂತ ಕೆಲವು ಸಾರಿ ಅನಿಸ್ತದೆ ಕೆಲವರಿಗೆ, ಎಲ್ಲರಿಗೂ ಅಲ್ಲ. ಆದರೆ ಪ್ರಿಯ ದೇವಜನವೇ, ಶರೀರಕ್ಕೆ ಆಹಾರವು ಎಷ್ಟು ಮುಖ್ಯವೋ ಆತ್ಮಕ್ಕೂ ಕೂಡ ವಿಧ ವಿಧವಾದಂಥ ಆಹಾರವು ಬಹಳ ಮುಖ್ಯ. ಸಣ್ಣ ಪ್ರಾಯದಲ್ಲಿರುವಂಥ ಮಗುವಿಗೆ ಹಾಲನ್ನು ಕೊಡುವ ಹಾಗೆ ದೊಡ್ಡವರಿಗೂ ಕೂಡ ಹಾಲು ಕೊಡುತ್ತಾ ಇದ್ದರೆ ಅವರ ದೇಹ ಬೆಳವಣಿಗೆ ಆಗುವುದಿಲ್ಲ. ಏನು ಮಾಡ್ತೇವೆ? ವಿಧ ವಿಧವಾದಂಥ ಆಹಾರಗಳನ್ನು ತಯಾರು ಮಾಡಿ ನಮ್ಮ ದೇಹಗಳಿಗೆ ನಾವು ಕೊಡುತ್ತಾ ಇರುತ್ತೇವೆ. ವೈದ್ಯರು ಸಲಹೆಗಳನ್ನು ಕೊಡುತ್ತಾರೆ, ತರಕಾರಿ ತಿನ್ನಬೇಕು, ಹಣ್ಣು ಹಂಪಲು ತಿನ್ನಬೇಕು, ಹಾಲು ಕುಡಿಬೇಕು, ಬೇರೆ ಬೇರೆ ಅಂತ ಕಾರ್ಯಗಳನ್ನು ಅವರು ಹೇಳ್ತಾರೆ. ಯಾಕೆಂದರೆ ಶರೀರಕ್ಕೆ ಬೇಕಾಗಿರುವಂಥ ಎಲ್ಲ ವಿಧವಾದಂಥ ಪೋಷಕಾಂಶಗಳು ಸಿಗುವಂತೆ ದೇವರ ವಾಕ್ಯದ ಮೂಲಕವಾಗಿ ಆತ್ಮೀಕವಾದಂಥ ಆಹಾರವನ್ನು, ವಿಧ ವಿಧವಾದಂಥ ಆತ್ಮೀಕ ಆಹಾರವನ್ನು ನಾವು ಭುಜಿಸುವಂಥವರು ಆಗಿರಬೇಕು. ಅದಕ್ಕಾಗಿ ನಾವು ದೇವರಿಗೆ ಸ್ತೋತ್ರ ಮಾಡೋಣ. ಈ ದಿನ ದೇವರ ವಾಕ್ಯವನ್ನು ನಾವು ಧ್ಯಾನ ಮಾಡಲಿಕ್ಕೆ ಹೋಗುತ್ತಾ ಇದ್ದೇವೆ. ಕೀರ್ತನೆಗಾರನಾದಂಥ ದಾವೀದನು ಕೇಳಿದಂಥ ಒಂದು ಪ್ರಶ್ನೆಯನ್ನ ಈ ದಿನ ನಾವು ಧ್ಯಾನ ಮಾಡಲಿಕ್ಕೆ ಹೋಗುತ್ತಾ ಇದ್ದೇವೆ. ಬೈಬಲಲ್ಲಿ 22 ಸಾರಿ ಹೌ ಲಾಂಗ್ ಓ ಲಾರ್ಡ್ ಅನ್ನುವಂಥ ಪ್ರಶ್ನೆ ಇದೆ. ಇನ್ನೆಷ್ಟರವರೆಗೆ ಈ ಪರಿಸ್ಥಿತಿ, ಇನ್ನೆಷ್ಟು ದಿನ ಈ ಪರಿಸ್ಥಿತಿ, ಇನ್ನು ಎಷ್ಟು ಕಾಲವಾಗಬೇಕು ಈ ಪರಿಸ್ಥಿತಿ ಮಾರ್ಪಡುವುದಕ್ಕೆ ಎನ್ನುವಂಥ ಪ್ರಶ್ನೆಗಳನ್ನು ಬೈಬಲಲ್ಲಿ ಪೂರ್ಣವಾಗಿ ಕೇಳುವುದನ್ನು ನಾವು ನೋಡುತ್ತಾ ಇದ್ದೇವೆ. ಹಾಗಾದರೆ ಈ ಒಂದು ಅಂಶವನ್ನು ನಾವು ಕೂಡ ಧ್ಯಾನ ಮಾಡೋಣ. ಕೀರ್ತನೆಗಳ ಗ್ರಂಥ 13ನೆಯ ಕೀರ್ತನೆ 1 ಮತ್ತು 2ನೆಯ ವಚನವನ್ನು ಓದಿಕೊಳ್ಳೋಣ. ಕೀರ್ತನೆಗಳ ಗ್ರಂಥ 13:1-2. ಯೆಹೋವನೇ, ನೀನು ಇನ್ನೆಷ್ಟರವರೆಗೆ ನನ್ನನ್ನು ಸಂಪೂರ್ಣವಾಗಿ ಮರೆತಿರುವಿ, ಇನ್ನೆಲ್ಲಿಯ ತನಕ ನನಗೆ ವಿಮುಖನಾಗಿರುವಿ. ನಾನು ಇನ್ನೆಷ್ಟರವರೆಗೆ ಹಗಲೆಲ್ಲ ದುಃಖಾಕ್ರಾಂತನಾಗಿ ಆಲೋಚಿಸಿಕೊಳ್ಳುತ್ತಾ ಇರಬೇಕು. ಇನ್ನೆಷ್ಟರವರೆಗೆ ವಿರೋಧಿಯು ನನಗೆ ದೊರೆಯಾಗಿರಬೇಕು. ಆಮೇನ್. ಇಲ್ಲಿ ದೇವರ ವಾಕ್ಯ ಏನು ಹೇಳ್ತಾ ಇದೆ? ದಾವೀದನ ಮೂಲಕವಾಗಿ ದಾವೀದನು ದೇವರ ಬಳಿಯಲ್ಲಿ ಪ್ರಶ್ನೆಯನ್ನ ಕೇಳುತ್ತಿದ್ದಾರೆ. ಕೆಲವರು ಹೇಳ್ತಾರೆ, ಕಾಯುವಂಥದ್ದು ತುಂಬಾ ಕಷ್ಟಕರವಾದಂಥ ಪರಿಸ್ಥಿತಿ. ಯಾಕೆಂದರೆ ನಾವು ಯಾವುದಕ್ಕಾದರೂ ಕಾಯುವಾಗ ನಮ್ಮ ಪ್ರತಿ ನುಡಿಯು, ಪ್ರತಿ ಸೆಕೆಂಡು ನಮಗೇನಾಗುತ್ತಂದ್ರೆ ನಮಗೆ ಕಷ್ಟಕರವಾಗುತ್ತಾ ಇರುತ್ತದೆ, ನೆನಪಿಗೆ ಬರುತ್ತಾ ಇರುತ್ತದೆ. ಪ್ರತಿಯೊಂದು ವಿಷಯ ಅಷ್ಟೇ. ಯಾರಿಗಾದರೂ ಕೆಲಸ ಇಲ್ಲ ಅಂದರೆ, ಜಾಬ್ ಇಲ್ಲ ಅಂದರೆ, ನನಗೆ ಜಾಬ್ ಇಲ್ಲ ಅನ್ನೋದು ಆಗಾಗ ಜ್ಞಾಪಕ ಬರ್ತಾನೆ ಇರುತ್ತದೆ. ಮದುವೆ ಆಗಿಲ್ಲ ಅಂದರೆ ಮದುವೆ ಆಗಿಲ್ಲ ಅನ್ನೋದು ಜ್ಞಾಪಕ ಬರುತ್ತಾನೆ ಇರುತ್ತದೆ. ಮಕ್ಕಳಾಗಲಿಲ್ಲವಾದರೆ ಮಕ್ಕಳಾಗಿಲ್ಲ ಅನ್ನೋದು ಜ್ಞಾಪಕ ಬರುತ್ತದೆ. ಸಾಲ ತೀರಲಿಲ್ಲವಾದರೆ ಇನ್ನು ಸಾಲ ತೀರಲಿಲ್ಲ ಅನ್ನೋದು ಜ್ಞಾಪಕ ಬರುತ್ತಾ ಇರುತ್ತದೆ. ನಾವಾದರೂ ದೇವರ ಹತ್ರ ಬರೋದು ಬಿಡಲ್ಲ, ದೇವರನ್ನು ಪ್ರಾರ್ಥಿಸುವುದು ಬಿಡಲ್ಲ. ಆದರೂ ನಮ್ಮ ಸಮಸ್ಯೆಗಳು ಪರಿಷ್ಕಾರವಾಗೋದಿಲ್ಲ. ಮಾನವರ ಮನಸ್ಸು, ಮಾನವರ ಹೃದಯ ಹೇಗಿರುತ್ತಂದ್ರೆ, ಈಗೋ ಈ ತಿಂಗಳು ನಿನ್ನ ಪರಿಸ್ಥಿತಿ ಮಾರುತ್ತದೆ, ಈಗೋ ಈ ವರ್ಷ ನಿನ್ನ ಪರಿಸ್ಥಿತಿ ಮಾರುತ್ತದೆ, ಈಗೋ ನಿನ್ನ ಜೀವಿತವು ಈ ಕೆಲಸ ಮುಗಿದ ಮೇಲೆ ಮುಗಿಯುತ್ತದೆ ಎಂದು ನಾವು ನಿರೀಕ್ಷೆಯಿಂದ ನಾವು ಕಾಯುತ್ತಾ ಇರುತ್ತೇವೆ. ಆದರೆ ನಾವೆಷ್ಟು ಕಾದರೂ ಕೂಡ ನಮ್ಮ ನಿರೀಕ್ಷೆಯು ಒಂದು ಸ್ವಲ್ಪ ಕೂಡ ನಡೆಯುತ್ತೆ, ಆಗುತ್ತೆ ಅನ್ನುವಂತೆ ನಮಗೆ ಕಾಣಿಸುವುದೇ ಇಲ್ಲ. ಅಂತಹ ಸಂದರ್ಭದಲ್ಲಿ ನಮಗೆ ನೋವಾಗುತ್ತದೆ. ಅಂತ ಸಂದರ್ಭದಲ್ಲಿ ದೇವರ ಹತ್ರ ಪ್ರಾರ್ಥನೆ ಮಾಡಿ ಕೇಳುತ್ತೇವೆ, ದೇವರೇ ಇನ್ನೂ ಎಷ್ಟು ಕಾಲ,
ಇನ್ನು ಎಷ್ಟು ದಿನ, ಇನ್ನು ಎಷ್ಟರವರೆಗೆ ನನ್ನ ಈ ಪರಿಸ್ಥಿತಿ ಇದೇ ರೀತಿ ಇರುತ್ತದೆ ಎಂದು ನಾವು ಮನುಷ್ಯರ ಮೂಲಕವಾಗಿ ಕೇಳಿಸಿಕೊಳ್ಳುತ್ತೇವೆ. ಇಲ್ಲಿ ನೋಡಿ, ಈ ಎರಡು ವಾಕ್ಯಗಳಲ್ಲಿ ಕೆಲವು ಕಡೆಗಳಲ್ಲಿ ದಾವೀದನು ಕೇಳುವಂತ ಪ್ರಶ್ನೆಯನ್ನು ನೀವು ನೋಡಿದರೆ, ಯೆಹೋವನೇ ನೀನು ಇನ್ನೆಷ್ಟರವರೆಗೆ ಅಂತ ಹೇಳಿ, ಎರಡನೆಯ ಭಾಗದಲ್ಲಿ ಇನ್ನೆಲ್ಲಿಯ ತನಕ ಎಂದು ಕೇಳಿ, ಎರಡನೇ ವಚನದಲ್ಲಿ ಇನ್ನೆಷ್ಟರವರೆಗೆ ಅಂತ ಕೇಳಿ, ಎರಡನೇ ವಚನದ ಎರಡನೇ ಭಾಗದಲ್ಲಿ ಇನ್ನೆಷ್ಟರವರೆಗೆ ಅಂತ ಕೇಳುತ್ತಾ ಇದ್ದಾನೆ. ಅಂದರೆ ಎರಡು ವಚನಗಳಲ್ಲಿ 4 ಬಾರಿ ಇನ್ನೂ ಎಷ್ಟು ಕಾಲ ನಾನು ಕಾಯಬೇಕು, ಇನ್ನು ಎಷ್ಟು ದಿನ ನಾನು ಎದುರು ನೋಡಬೇಕು, ಇನ್ಯಾವಾಗ ನನ್ನ ಜೀವಿತದಲ್ಲಿ ಉತ್ತಮವಾದದ್ದು ನಡೆಯುತ್ತದೆ, ಅದ್ಭುತ ನಡೆಯುತ್ತದೆ, ನಾನು ಎದುರು ನೋಡಿರುವುದು ಸಿಕ್ಕುತ್ತೆ ಅಂತ ಇನ್ನೆಷ್ಟರವರೆಗೆ ಅಂತ ಇಲ್ಲಿ 4 ಸಾರಿ ಕೇಳಿದರೆ, ಇನ್ನು ಬೇರೆ ಬೇರೆ ಕಡೆಗಳಲ್ಲಿದೆ, ನಾನು ಅದನ್ನೆಲ್ಲ ನಿಮಗೆ ಹೇಳಲಿಕ್ಕೆ ಹೋಗಲ್ಲ. ಆದರೆ ಬೈಬಲಲ್ಲಿ ದೇವರಿಗೆ ಮನುಷ್ಯನು ಕೇಳುವಂತ ಪ್ರಶ್ನೆ 22 ಸಾರಿ ಕೇಳ್ತಾನೆ. ಹೌ ಲಾಂಗ್ ಓ ಲಾರ್ಡ್ ಅಂತ ಕೇಳ್ತಾನೆ. ಇನ್ನೆಷ್ಟರವರೆಗೆ ಕಾಯಬೇಕು ನಾನು? ಈಗೋ ಮುಗಿಯುತ್ತೆ, ಈಗೋ ಆಗುತ್ತೆ, ಈಗೋ ನಡೆಯುತ್ತೆ ಅಂತ ಹೇಳ್ತಾ ಇದೆಯಲ್ಲ, ಯಾವಾಗ ಆಗುತ್ತೆ? ಅದು ಬಹಳ ಮುಖ್ಯವಾದಂತ ಪ್ರಶ್ನೆ. ಇಲ್ಲಿ ಇವನ ಸಮಸ್ಯೆ ಏನಾಗಿದೆ? ಈತನ ಸಮಸ್ಯೆ ಏನಾಗಿದೆ ಅಂದರೆ, ಇಲ್ಲಿ ಮೇಲ್ಗಡೆ ನೀವು 13ನೇ ಅಧ್ಯಾಯದ ಕೀರ್ತನೆಯಲ್ಲಿ ಮೇಲ್ಗಡೆ ನೀವು ನೋಡಿದ್ರೆ, ಶತ್ರು ಪೀಡಿತನು ಪ್ರಾರ್ಥಿಸುವುದು. ಶತ್ರು ಪೀಡಿತನು ಅಂದರೆ ಶತ್ರುಗಳಿರುವಂತವನು ಪ್ರಾರ್ಥಿಸುವಂಥದ್ದು. ಇವತ್ತು ನಮ್ಮ ಶತ್ರುವು ಕೆಲವು ಸಂದರ್ಭದಲ್ಲಿ ಮನುಷ್ಯನೇ ಆಗಿರಬಹುದು, ಇನ್ನು ಕೆಲವು ಸಂದರ್ಭಗಳಲ್ಲಿ ನಮ್ಮ ಶತ್ರು ಬೇರೆ ಬೇರೆದಾಗಿರುತ್ತದೆ. ನಮ್ಮ ಶರೀರದಲ್ಲಿ ನಮ್ಮ ಶತ್ರು ಕೆಲವು ಸಂದರ್ಭಗಳಲ್ಲಿ ನಮ್ಮ ಅನಾರೋಗ್ಯ, ಕೆಲವು ಸಂದರ್ಭಗಳಲ್ಲಿ ನಮ್ಮ ಬಲಹೀನತೆ, ಕೆಲವು ಸಂದರ್ಭಗಳಲ್ಲಿ ನಾವು ಮಾಡುವಂತ ಪಾಪ, ನಾವು ಮಾಡುವಂತ ತಪ್ಪು ತೀರ್ಮಾನಗಳು, ನಮ್ಮಲ್ಲಿ ಉಂಟಾಗುವ ಭಯ, ನಮಗೆ ಬರುವಂತ ಚಿಂತೆ, ವಿನಾಕಾರಣವಾದಂತ ಏನೋ ಅನ್ಯ ಮಾರ್ಗದಲ್ಲಿ ನಡೆಯುವಂತ ರೀತಿಗಳು, ಹೀಗೆ ಒಂದೊಂದು ನಮ್ಮ ಶತ್ರುಗಳು. ಕೆಲವು ಸಂದರ್ಭದಲ್ಲಿ ಯಾರನ್ನಾದರೂ ಕೇಳಿದ್ರೆ ನಿಮ್ಮ ಬಲ ಏನು ಅಂತ ಹೇಳಿದ್ರೆ, ಕೆಲವರು ಹೇಳ್ತಾರೆ ನನ್ನ ಬಲ ನಾನೇ ಅಂತ ಹೇಳ್ಬಹುದು. ಕೆಲವು ಸಂದರ್ಭದಲ್ಲಿ ನಿನ್ನ ಬಲಹೀನತೆ ಏನೆಂದ್ರೆ, ನನ್ನ ಬಲಹೀನತೆನೂ ನಾನೇ. ಯಾಕೆಂದ್ರೆ ಬೇರೆಯವರ ಮೇಲೆ ಹೇಳುವುದು ಸುಲಭ. ಕೆಲವು ಸಾರಿ ಒಂದು ವೇಳೆ ಓಕೆ, ನನ್ನ ಬಲ ನನ್ನ ಹೆಂಡತಿ ಇಲ್ಲ ನನ್ನ ಮಕ್ಕಳು ಎಂದು ಹೇಳಬಹುದು, ನನ್ನ ಜಾಬ್ ನನಗೆ ಬಲ, ನನಗೆ ಒಳ್ಳೆ ಸ್ಯಾಲ್ರಿ ಬರುತ್ತೆ, ಅದೇ ನನ್ನ ಬಲ ಅಲ್ವಾ? ಕೆಲವರಿಗೆಲ್ಲ ಜಾಬೇ, ಒಳ್ಳೆ ಸಂಬಳ ಬರ್ತಾ ಇರ್ತದೆ, ಆ ಸಂಬಳ ಹೋಯ್ತು ಅಂತ ತಿಳ್ಕೊಳ್ಳಿ, ಎಲ್ಲ ಮೈನಸ್ ಆಗೋಗುತ್ತೆ, ಎಲ್ಲ ತೊಂದರೆ ಆಗೋಗುತ್ತೆ. ಜಾಬ್ ಇರುವಾಗ, ಲಾಭ ಬರುವಾಗ, ಬಿಸ್ನೆಸ್ ಚೆನ್ನಾಗಿ ನಡೆಯುವಾಗ, ನಮ್ಮವರು ನಮ್ಮ ಜೊತೆಯಲ್ಲಿರುವಾಗ ನಮಗೆ ಬಲ. ಆದರೆ ಅನೇಕ ಸಂದರ್ಭಗಳಲ್ಲಿ ಆ ಬಲವು ನಮ್ಮ ಬಲಹೀನತೆಯಾಗಿ ಮಾರ್ಪಡುತ್ತದೆ. ನಮಗೆಲ್ಲ ನಡೆಯುತ್ತಾ ಇರುವಾಗ ಎಲ್ಲವೂ ಸರಿಯಾಗಿರುತ್ತದೆ, ಸ್ವಲ್ಪ ಹೆಚ್ಚು ಕಡಿಮೆ ಆಯಿತು ಅಂತ ಹೇಳಿದ್ರೆ ಬಲವಾಗಿರುವಂಥದ್ದೆಲ್ಲವೂ ನಮ್ಮ ಬಲಹೀನತೆಯಾಗಿ ಮಾರ್ಪಡುತ್ತದೆ. ಯಾರಿಗೆ ನಾವು ಸಪೋರ್ಟ್ ಮಾಡ್ತಾ ಇದ್ದೀವೋ ಅವರೇ ನಾವು ನಮ್ಮಿಂದ ಸಪೋರ್ಟ್ ಅನ್ನು ಕೇಳುವಂತ ಪರಿಸ್ಥಿತಿ ಬಂದ್ಬಿಡುತ್ತದೆ. ಕೆಲವು ಸಂದರ್ಭಗಳಲ್ಲಿ ಕಷ್ಟ ಆಗ್ತದೆ. ಇಲ್ಲಿ ದಾವೀದನಿಗೆ 2 ಶತ್ರುಗಳಿದ್ದರು ಶಾರೀರಿಕವಾಗಿ. ಮೊದಲನೆಯ ಶತ್ರು ಅರಸನಾದಂತ ಸೌಲನು, ಎರಡನೆಯ ಶತ್ರು ಅವನ ಮಗನಾದಂತ ಅಬ್ಷಲೋಮನು. 2 ಶತ್ರುಗಳು ಅವನ ಜೀವಿತದಲ್ಲಿ ಇದ್ದರು. ಒಂದು ಕಡೆ ಅರಸನು ರಾಜ್ಯದಲ್ಲಿ, ಇನ್ನೊಂದು ಕಡೆ ಮಗನು ಮನೆಯಲ್ಲಿ. ಕೆಲವು ಸಂದರ್ಭಗಳಲ್ಲಿ ನೋಡ್ರಿ, ಕೆಲವರು ಹೇಳ್ತಾ ಇರ್ತಾರೆ ಮನೆಯಲ್ಲಿಯೂ ನೆಮ್ಮದಿ ಇಲ್ಲ, ಕೆಲಸದ ಜಾಗದಲ್ಲಿಯೂ ನೆಮ್ಮದಿ ಇಲ್ಲ. ಇನ್ನು ಕೆಲವರು ಹೇಳ್ತಾ ಇರ್ತಾರೆ ಹುಟ್ಟಿದ ಮನೆಯಲ್ಲಿಯೂ ನೆಮ್ಮದಿ ಇಲ್ಲ, ಓದ ಮನೆಯಲ್ಲಿ ಕೂಡ ನೆಮ್ಮದಿ ಇಲ್ಲ ಅಲ್ವಾ? ಎಲ್ಲೂ ನೆಮ್ಮದಿ ಇಲ್ಲ. ಹುಟ್ಟಿದಾಗಿನಿಂದ ನನ್ನ ಪರಿಸ್ಥಿತಿ ಇದೇ ರೀತಿಯಾಗಿದೆ, ಅಲ್ಲಿಯೂ ನೆಮ್ಮದಿ ಇಲ್ಲ, ಇಲ್ಲೂ ನೆಮ್ಮದಿ ಇಲ್ಲ. ಹೋಗ್ಲಿ ಕೆಲಸಕ್ಕೆ ಹೋಗೋಣ ಅಂದ್ರೆ ಅಲ್ಲಿ ಟೆನ್ಷನ್ನು, ಮನೆಗೆ ಹೋಗೋಣ ಅಂದ್ರೆ ಮನೆಯಲ್ಲೂ ಟೆನ್ಷನ್ನು, ಮಲಗಕ್ಕಾಗಲ್ಲ. ಕೆಲವು ಸಂದರ್ಭಗಳಲ್ಲಿ ಕೆಲವರು ಹೇಳ್ತಾರೆ ನನಗೆ ರಾತ್ರಿನೂ ನಿದ್ದೆ ಬರಲ್ಲ, ಆಗಂದ್ರು ಆಗಲೂ ನಿದ್ದೆ ಬರಲ್ಲ. 2 ಕಡೆಗಳಲ್ಲಿ ಸಮಸ್ಯೆಗಳು. ದಾವೀದನಿಗೂ ಕೂಡ ಅದೇ ರೀತಿಯಾದಂಥ ಪರಿಸ್ಥಿತಿ ಇತ್ತು. ಮನೆಯಲ್ಲಿ ಮಗನು ವಿರೋಧಿಯಾಗಿದ್ದಾನೆ, ಶತ್ರುವಾಗಿದ್ದಾನೆ. ಆ ರಾಜ್ಯದಲ್ಲಿ ಅರಸನು ಶತ್ರುವಾಗಿ ಹೋಗಿದ್ದಾನೆ. ಎಲ್ಲಿ ಹೋಗ್ಬೇಕು, ಏನ್ ಮಾಡ್ಬೇಕು ಗೊತ್ತಿಲ್ಲ. ದೇವರಲ್ಲಿ ಹೋಗಿ ಪ್ರಾರ್ಥನೆ ಮಾಡುವಾಗ ದೇವರು ಅವನಿಗೆ ಒಂದು ಆಲೋಚನೆ ಕೊಡ್ತಾರೆ, ಸ್ವಲ್ಪ ಕಾಲ ಇದಿರುತ್ತದೆ, ಸ್ವಲ್ಪ ಕಾಲ. ಅದಕ್ಕೆ ದಾವೀದನು ಕೇಳುತ್ತಾನೆ, ದೇವರೇ ಸ್ವಲ್ಪ ಕಾಲ ಸ್ವಲ್ಪ ಕಾಲ ಸ್ವಲ್ಪ ಕಾಲ ಅಂತ ಹೇಳ್ತಾನೆ ಇದೆಯಲ್ವಾ, ಇನ್ನೆಷ್ಟು ಕಾಲ, ಇನ್ನೆಷ್ಟರವರೆಗೆ ನನ್ನ ಈ ಪರಿಸ್ಥಿತಿ ಇರುತ್ತದೆ ಎಂದು ದಾವೀದನು ಕೇಳುತ್ತಿರುವುದನ್ನು ನಾವಿಲ್ಲಿ ನೋಡುತ್ತಾ ಇದ್ದೇವೆ. ಹೌದು ಪ್ರಿಯ ದೇವಜನವೇ, ಕೆಲವು ಸಂದರ್ಭಗಳಲ್ಲಿ ಈ ರೀತಿ ಆಗ್ತದೆ. ಆದರೆ ಒಂದು ವಿಷಯ ನಾನು ಕನ್ನಡದಲ್ಲಿ ಹೇಳ್ತಾ ಇರ್ತೇನೆ ಏನಂದ್ರೆ, ತಡವಾಗಬಹುದೇನೋ ತಡೆಯಾಗುವುದಿಲ್ಲ. ಏನಾದ್ರೆ ವ್ಯರ್ಥವೇ? ಅರ್ಥ ಏನು ಗೊತ್ತಾ? ತಡವಾಗುತ್ತದೇನೋ
ತಡೆಯಾಗುವುದಿಲ್ಲ. ಅದನ್ನು ಇಂಗ್ಲಿಷಲ್ಲಿ ಹೇಳ್ಬೇಕಾದ್ರೆ ಗಾಡ್ಸ್ ಡಿಲೇಸ್ ಆರ್ ನಾಟ್ ಇಸ್ ಡಿನಯಲ್ಸ್. ಅಂದ್ರೆ ಡಿಲೇ ಆಗಿರುವುದು ಖಚಿತ, ನಿಜಾನೇ, ಆದರೆ ಡಿನೈ ಮಾಡೋದಿಲ್ಲ, ಇಲ್ಲ ಅಂತ ದೇವರು ಹೇಳೋದಿಲ್ಲ. ತಡವಾಗುತ್ತದೆ ನಿಜ, ಆದರೆ ತಡೆಯಾಗುವುದಿಲ್ಲ. ತಡೆ ಅಂದ್ರೆ ನಿಂತೋಗೋದು, ತಡ ಅಂದ್ರೆ ಲೇಟ್ ಆಗೋದು. ದೇವರ ಕಾರ್ಯ, ದೇವರ ಉದ್ದೇಶ ತಡವಾಗುತ್ತದೆ ಹೊರತು ತಡೆಯಾಗುವುದಿಲ್ಲ. ಹಾಲೆಲೂಯಾ. ಇವತ್ತು ನನ್ನ ಪ್ರೀತಿಯ ದೇವಜನವೇ, ಈ ವಾಕ್ಯವನ್ನು ಆಲಿಸುತ್ತಿರುವಂತ ನಿಮ್ಮ ನನ್ನ ಜೀವಿತದಲ್ಲಿ ದೇವರು ನಮ್ಮನ್ನ ಕಾಯುವಂತೆ ಮಾಡುವುದು ಯಾಕೆ ಗೊತ್ತಾ? ನಾವು ದೇವರಲ್ಲಿ ಇನ್ನಷ್ಟು ಭರವಸೆ ಇಡಬೇಕೆಂದು. ಏನು ಕೊಟ್ಟರು ಕೊಡದೆ ಹೋದ್ರು ಈ ನನ್ನ ಮಗನು ನನ್ನನ್ನು ಬಿಟ್ಟು ಹೋಗುವುದಿಲ್ಲ ಎಂಬ ವಿಶ್ವಾಸವನ್ನ ನಮ್ಮಲ್ಲಿ ಹುಟ್ಟಿಸುವುದಕ್ಕಾಗಿ ದೇವರು ಆ ರೀತಿಯಾಗಿ ನಮ್ಮನ್ನ ತಡೆಯಾಗಿ, ಅಂದ್ರೆ ನಮ್ಮನ್ನ ತಡವಾಗಿ ನಮ್ಮನ್ನ ಇಡುತ್ತಾನೆಂದು ದೇವರ ವಾಕ್ಯ ಹೇಳುತ್ತಾ ಇದೆ. ನಮ್ಮ ಬೈಬಲಲ್ಲಿ ಬಹಳ ಒಂದು ಕಷ್ಟವನ್ನು ಅನುಭವಿಸಿ ಕರುಣೆಗಾಗಿ, ಕೃಪೆಗಾಗಿ ಕಾದಂತ ಒಬ್ಬ ವ್ಯಕ್ತಿ ಯೋಬ ಭಕ್ತನು. ಆ ಯೋಬ ಭಕ್ತನು ಈ ರೀತಿಯಾಗಿ ಹೇಳುತ್ತಾನೆ ಯೋಬನ ಗ್ರಂಥದಲ್ಲಿ. ನೀವು ನೋಡುತ್ತೀರಾ 13ನೇ ಅಧ್ಯಾಯ 24ನೇ ವಚನ, ಅಲ್ಲಿ ಹೇಳುತ್ತದೆ ಯೋಬ 13:24, ನೀನು ವಿಮುಖನಾಗಿ ನನ್ನನ್ನ ಶತ್ರುವೆಂದೆಣಿಸಿರುವುದೇಕೆ? ದೇವರಿಗೆ ಒಂದು ಪ್ರಶ್ನೆ ಕೇಳ್ತಾ ಇದ್ದಾನೆ, ನನ್ನನ್ನು ಯಾಕಪ್ಪ ನೀನು ಶತ್ರು ಮಾಡಿದೀಯಾ? ನನ್ನನ್ನು ಯಾಕೆ ನೀನು ಶತ್ರು ಮಾಡಿದೀಯಾ? ಯಾಕೆಂದರೆ ದೇವರು ಅವನ ಮೇಲೆ ಬರಗೊಡಿಸಿದಂತ ಎಲ್ಲಾ ವಿಧವಾದಂತ ಸಮಸ್ಯೆಗಳನ್ನ, ಎಲ್ಲಾ ವಿಧವಾದಂತ ಏನೋ ಅವನಿಗೆ ನಡೆದಿದ್ದು ನಿಮಗೆ ಗೊತ್ತಿದೆ. ಅವನು ಅಂದುಕೊಳ್ತಾನೆ, ದೇವರಿಗೆ ನನ್ನ ಮೇಲೆ ಪ್ರೀತಿ ಇಲ್ಲ, ದೇವರಿಗೆ ನನ್ನ ಮೇಲೆ ಕೋಪ ಬಂದಿದೆ. ಎಷ್ಟು ಸಾರಿ ನಾವು ಅಂದುಕೊಳ್ತೀವಲ್ಲ ಆ ರೀತಿ. ದೇವರಿಗೆ ನಿಜವಾಗಿ ನನ್ನ ಮೇಲೆ ಪ್ರೀತಿ ಇದ್ದಿದ್ರೆ ಇಷ್ಟು ಕಷ್ಟ ನನಗೆ ಕೊಡ್ತಾ ಇದ್ನ? ದೇವರು ನನ್ನನ್ನು ಕರುಣಿಸಿದ್ದಿದ್ರೆ, ದೇವರು ನನ್ನನ್ನು ನೋಡುವವನಾಗಿದ್ದರೆ ನನ್ನನ್ನು ಇಷ್ಟು ದಿನ ಕಾಯಿಸ್ತಾ ಇದ್ನ? ದೇವರಿಗೆ ನನ್ನ ಮೇಲೆ ಪ್ರೀತಿ ಇಲ್ಲ, ಅಕ್ಕರೆ ಇಲ್ಲ. ನಾವು ಮನುಷ್ಯರ ಹತ್ರ ಕೇಳ್ತೀವಲ್ವಾ, ನೀನು ನನ್ನನ್ನು ಪ್ರೀತಿಸಲ್ಲ ಅದಕ್ಕೆ ನನ್ನ ಬೈತೀಯ, ನಿನಗೆ ನನ್ನ ಮೇಲೆ ಅಕ್ಕರೆ ಇಲ್ಲ ಅದಕ್ಕೆ ನನಗೆ ಯಾವಾಗೂ ಹೊಡಿತೀಯ. ಮಕ್ಕಳು ಹೇಳ್ತಾರೆ, ನಾನು ಹೊಡಿತೀಯ, ಬೈತೀಯ, ನೀನು ರೂಲ್ಸ್ ಇಡ್ತೀಯ. ಆವಾಗ ಅವ್ರೇನು ಹೇಳ್ತಾರೆ ಗೊತ್ತಾ? ಯು ಡೋಂಟ್ ಲವ್ ಮೀ, ದಟ್ಸ್ ವೈ ಯು ಆರ್ ಪನಿಷಿಂಗ್ ಮೀ. ಅಲ್ವಾ? ನಾನಂದ್ರೆ ನಿನಗೆ ಇಷ್ಟ ಇಲ್ಲ, ಅದಕ್ಕೆ ನೀನು ಶಿಕ್ಷೆ ಕೊಡ್ತಾ ಇದೀಯ. ನನಗೆ ಕೆಲವು ಸಾರಿ ನಮ್ಮ ಮಕ್ಕಳು ಕೇಳ್ತಾರೆ, ನಾವೇನೇ ಕೇಳಿದ್ರು ಇನ್ನೂ ಇಲ್ಲ, ತಡ, ಆಮೇಲೆ ಅಂತ ಹೇಳ್ತೀವಿ. ಇನ್ಯಾವಾಗ? ಕೆಲವು ಮಕ್ಕಳು ಪ್ರಶ್ನೆ ಮಾಡ್ತವೆ, ಇನ್ಯಾವಾಗ? ಇವಾಗ ನಾವು ತಿಂದೆ, ಇವಾಗ ನಾವು ಎಂಜಾಯ್ ಮಾಡಿದೆ, ಇವಾಗ ನಾವು ಜೀವಿಸಿದೆ, ಇನ್ಯಾವಾಗ ಅಂತ ಅವರು ಕೇಳ್ತಾರೆ. ಕೆಲವು ಸಾರಿ ಮಕ್ಕಳು 12-13 ವರ್ಷ ಆದ್ರೆ ಗಂಡು ಹುಡುಗರು ಬೈಕ್ ಓಡಿಸ್ಬೇಕು ಅಂತ ಆಸೆ ಅಲ್ವಾ? ಬೈಕ್ ಓಡಿಸ್ಬೇಕು, ಇನ್ನು ದೊಡ್ಡವನಾಗಿದ್ದೀನಲ್ವಾ, ನಾನು ಓಡಿಸ್ತೀನಲ್ಲ ಚೆನ್ನಾಗಿ. ನೋ, ರೂಲ್ಸ್ ಹೇಳುತ್ತೆ 18 ವರ್ಷದವರೆಗೂ ಬೈಕ್ ಓಡಿಸಬಾರ್ದು. ನಿಮ್ಮ ಮಗ ಬೆಳೆದಿರಬಹುದು, ನಿಮ್ಮ ಹತ್ರ ಬೈಕು ಇರಬಹುದು, ಆದರೆ ರೂಲ್ಸ್ ಅಂದ್ರೆ ರೂಲ್ಸೇ. ಯಾಕೆಂದ್ರೆ ಅದು ವಯಸ್ಸು ಬರುವ ತನಕ ಏನ್ ಮಾಡಬಾರ್ದು, ಗಾಡಿ ಓಡಿಸುವ ಹಾಗಿಲ್ಲ. ಓಕೆ, ನನಗೆ 15 ವರ್ಷ ಬಂದಿದೆ, ನಾನು ಮದುವೆ ಮಾಡ್ಕೊಳ್ತೀನಿ. ನೋ, ಮದುವೆ ಮಾಡ್ಕೊಳ್ಬಾರ್ದು. ಯಾಕೆಂದ್ರೆ 18 ವರ್ಷ ಆಗ್ಬೇಕು, ಇಲ್ಲವೇ 20, ಈಗ 21 ಏನಿದೆಯೋ ಅದು ಆಗ್ಬೇಕು. ನಾವು ರೂಲ್ಸ್ ಇಟ್ಟಿರೋದು ನಮ್ಮ ದೇಶದ ನಿಯಮ, ಇಲ್ಲವೇ ಬೈಬಲ್ ನಿಯಮಗಳನ್ನು ನಾವು ಪಾಲನೆ ಮಾಡಬೇಕು. ನಾನು ಯಾಕೆ ಕಾಯ್ಬೇಕು, ನಾನು ಯಾಕೆ ಇನ್ನೂ ನೋಡ್ಬೇಕು ಅಂತ ಕೇಳುವ ಪ್ರಶ್ನೆ ಇಲ್ಲ. ಆ ಸಮಯ ಬರುವ ತನಕ ಮನುಷ್ಯರಾಗಿರುವಂತ ನಾವು ಕಾಯಲೇಬೇಕು. ಕೆಲವು ಸಂದರ್ಭದಲ್ಲಿ ಆತ್ಮೀಕವಾಗಿ ಬೆಳೆದಿರುವಂತ ದೇವಜನರು, ದೇವರೇ ಇನ್ನೂ ನೀನು ಯಾಕೆ ಬರಲಿಲ್ಲ, ವೈ ಆರ್ ಯು ಮೇಕಿಂಗ್ ಅಸ್ ಟು ವೇಟ್, ನಮ್ಮನ್ನು ಯಾಕೆ ಕಾಯಿಸ್ತಾ ಇದೆಯಾ, ಬೇಗ ಬಾ. ಕೆಲವರು ಹೇಳ್ತಾರೆ, ಮಾರನಾಥ ಬೇಗ ಬಾ, ದೇವರೇ ಬೇಗ ಬಾ. ಹೌದು, ನಾವು ಸಿದ್ಧವಾಗಿದ್ದೇವೆ, ಬೇಗ ಬರ್ತೇವೆ. ಎಷ್ಟೋ ಜನ ರಕ್ಷಣೆ ಇಲ್ಲದೆ ನಶಿಸಿ ಹೋಗ್ತಾ ಇದ್ದಾರೆ. ದೇವರು ಯಾಕೆ ತಡ ಮಾಡ್ತಾ ಇದ್ದಾರಂತೆ? ಇನ್ನೂ ರಕ್ಷಣೆಗೆ ಬಾರದೇ ಇರುವಂತ ಆತ್ಮಗಳು ರಕ್ಷಿಸಲ್ಪಡುವುದಕ್ಕಾಗಿ, ದೇವರ ಕಡೆಗೆ ತಿರುಗಿಕೊಳ್ಳುವುದಕ್ಕಾಗಿ ಆತನು ತಡ ಮಾಡ್ತಾ ಇದ್ದಾನೆ ಹೊರತು ನಾವು ಸಿದ್ಧವಾಗಿರೋರನ್ನ ಕರ್ಕೊಂಡು ಹೋಗ್ಬಿಡ್ಬೇಕು ಅನ್ನುವುದಕ್ಕೋಸ್ಕರ ಅಲ್ಲ. ಹಾಗೆ ನಾವು ನೋಡಿದ್ರೆ ಅನೇಕ ವಿಧವಾಗಿ ಕಾಯುವಿಕೆಗಳು ನಮಗೆ ನೋಡುತ್ತಾ ಇದ್ದೇವೆ. ನೀವು ಪ್ರಲಾಪಗಳ ಗ್ರಂಥವನ್ನು ನೋಡಿದ್ರೆ, ಪ್ರಲಾಪಗಳು ಅಂದ್ರೆ ಅರ್ಥ ಏನು ಗೊತ್ತಾ ನಿಮಗೆ? ಪ್ರಲಾಪ ಅಂದ್ರೆ ಏನು ಗೊತ್ತಾ? ವೇದನೆ ಅಂತ ಅರ್ಥ. ಇಂಗ್ಲಿಷಲ್ಲಿ ಲ್ಯಾಮೆಂಟೇಷನ್, ಲ್ಯಾಮೆಂಟಿಂಗ್ ಅಂದ್ರೆ ಪ್ರಲಾಪಿಸುವುದು, ಗೋಳಾಡುವುದು. ಆ ಪ್ರಲಾಪಗಳ ಗ್ರಂಥದಲ್ಲಿ 5ನೇ ಅಧ್ಯಾಯ 21-22ನೇ ವಚನದಲ್ಲಿ ಈ ರೀತಿಯಾಗಿ ಹೇಳುತ್ತದೆ. ಪ್ರಲಾಪ 5:21, ಯೆಹೋವನೇ ನೀನು ನಮ್ಮ ಮೇಲೆ ಬಲು ಸಿಟ್ಟುಗೊಂಡು,
ಅಲ್ಲಿ ಕೇಳ್ತಾ ಇದ್ದಾನೆ ಪ್ರಲಾಪಗಳಲ್ಲಿ, ನೀನು ಬಲು ಸಿಟ್ಟುಕೊಂಡು ನಮ್ಮನ್ನ ಸಂಪೂರ್ಣವಾಗಿ ತ್ಯಜಿಸಿ ಬಿಟ್ಟಿಯೋ. ನಮ್ಮನ್ನ ಕೈ ಬಿಟ್ಟಿದ್ದಾನೆ ದೇವರು ಅಂದ್ರೆ ಅದರ ಅರ್ಥ ಏನಂದುಕೊಳ್ಳುತ್ತೇವೆ? ದೇವರಿಗೆ ನಮ್ಮ ಮೇಲೆ ಪ್ರೀತಿ ಇಲ್ಲ, ಕೋಪ ಇದೆ. ಅಲ್ಲಿ ಹೇಳುತ್ತದೆ, ನೀನು ನಮ್ಮ ಮೇಲೆ ಬಲು ಸಿಟ್ಟುಕೊಂಡಿದ್ದೀಯಾ. ನಮ್ಮ ಮೇಲೆ ದೇವರು ಸಿಟ್ಟುಕೊಂಡಿದ್ದಾನೆಯೋ, ನೀನು ಬಲು ಸಿಟ್ಟುಕೊಂಡಿದ್ದಿ, ಅದಕ್ಕೆ ನಮ್ಮನ್ನು ಸಂಪೂರ್ಣವಾಗಿ ತ್ಯಜಿಸಿ ಬಿಟ್ಟಿಯೇನೋ. ನಮ್ಮನ್ನು ನಿನ್ನ ಕಡೆಗೆ ತಿರುಗಿಸು, ನೀನು ತಿರುಗಿಸಿದ ಹಾಗೆ ತಿರುಗುವೆವು ಅಂತ ಹೇಳುತ್ತಾ ಇದೆ. ಅಲ್ಲಿ ಕೇಳುತ್ತಿರುವಂತ ಇನ್ನೊಂದು ಪ್ರಶ್ನೆ, ಪೂರ್ವಕಾಲದ ಸುಸ್ಥಿತಿಯನ್ನು ನಮಗೆ ಮತ್ತೆ ದಯಪಾಲಿಸು. ಅದರ ಅರ್ಥ ಏನು ಗೊತ್ತಾ? ಪೂರ್ವಕಾಲ ಅಂದ್ರೆ ಹೋದ ಕಾಲದಲ್ಲಿ ಕೆಲವರು ನನಗೆ ಹೇಳಿದ್ದುಂಟು, ಯೇಸು ಸ್ವಾಮಿಯನ್ನು ನಂಬುವುದಕ್ಕಿಂತ ಮುಂಚೆ ಚೆನ್ನಾಗಿದ್ವಿ ಅಯ್ಯ, ಎಲ್ಲ ಇತ್ತು, ಇಲ್ಲವೇ ಕೆಲವು ವರ್ಷಗಳಿಂದ ತುಂಬ ಚೆನ್ನಾಗಿದ್ದವು, ನಮ್ಮ ಮನೆಯವರಿದ್ದಾಗ ಚೆನ್ನಾಗಿದ್ದವು, ನಮ್ಮ ಮಕ್ಕಳು ದುಡಿತಾ ಇದ್ದಾಗ ಚೆನ್ನಾಗಿದ್ದೆವು, ಜಾಬ್ ಹೋಯ್ತು, ಇಲ್ಲವೇ ವ್ಯಕ್ತಿಗಳು ಹೋಯ್ತು, ಇಲ್ಲ ನಮ್ಮ ಮನೆಯಿಂದ ಕೆಲವರು ಹೇಳ್ತಾರೆ ಹೆಣ್ಣು ಮಕ್ಕಳು ಹೋದ್ರು, ಆಗ ನಾವು ಎಲ್ಲ ಕಳ್ಕೊಂಡೆವು ಎಂದು ಹೇಳುತ್ತಾ ಇದ್ದಾರೆ. ಕೆಲವು ಸಂದರ್ಭಗಳಲ್ಲಿ ನಾವು ಇದ್ದ ಸ್ಥಿತಿಯಿಂದ ಹೀನ ಸ್ಥಿತಿಗೆ ಬರುವಾಗ ನಾವು ದೇವರ ಹತ್ರ ಈ ಪ್ರಶ್ನೆ ಕೇಳ್ತೀವಿ, ಯಾಕೆ ದೇವರೇ, ಯಾಕೆ ನಮ್ಮ ಮೇಲೆ ಕೋಪ, ಯಾಕೆ ನಮ್ಮ ಮೇಲೆ ಇಷ್ಟೊಂದು ದ್ವೇಷ? ದಿನೇ ದಿನೇ ಉನ್ನತಿಗೆ ಹೋಗಬೇಕು ತಾನೇ, ದಿನೇ ದಿನೇ ಯಾಕೆ ಕಡಿಮೆ ಆಗ್ತಾ ಇದ್ದೀವಿ? ಯಾಕೆ ಅವಶ್ಯಕತೆಗಳು ಜಾಸ್ತಿ ಆಗ್ತಾ ಇದ್ದಾವೆ? ಎಷ್ಟು ದುಡಿದ್ರು, ಎಷ್ಟು ಪ್ರಯಾಸ ಪಟ್ಟರು, ಎಷ್ಟು ವೇದನೆ ಪಟ್ಟರು ಸರಿ ಆಗ್ತಾ ಇಲ್ವೇ ಎಂದು ಕೆಲವು ಪ್ರಶ್ನೆಗಳು ಕೆಲವು ಸಂದರ್ಭಗಳಲ್ಲಿ ನೀವು ಕೇಳಿದ್ದೀರಾ. ಒಂದು ವೇಳೆ ಇವತ್ತು ದೇವರು ನಿಮ್ಮನ್ನು ಉನ್ನತ ಸ್ಥಿತಿಗೆ ತಂದಿರಬಹುದು, ಬಟ್ ಕೆಲವು ಸಂದರ್ಭಗಳಲ್ಲಿ ನೀವು ಕೇಳಿದ್ದುಂಟು, ನಾನು ಕೂಡ ಕೇಳಿದ್ದುಂಟು. ಯಾಕೆಂದ್ರೆ ನನ್ನ ಲೈಫಲ್ಲಿ 1995 ಇಸ್ವಿಯಲ್ಲಿ ದೇವರು ನನಗೊಂದು ದರ್ಶನವನ್ನು ಕೊಟ್ಟರು. ನಾನು ಹೇಳ್ತಾನೆ ಇರ್ತೀನಿ, ದಟ್ ಯು ವಿಲ್ ಪ್ರೀಚ್ ಟು ಥೌಸಂಡ್ಸ್ ಅಂತ. ಯಾವಾಗ 95 ನಾನು ಇನ್ನೂ ಆವಾಗ 4ನೇ ಕ್ಲಾಸ್ 5ನೇ ಕ್ಲಾಸ್ ಇದ್ದೆ. ಆವಾಗ ದೇವರು ಕೊಟ್ಟು ನಾನು ಹಾಗೇ ದೇವರಿಗೆ ಸೇವೆಗೆ ಸಮರ್ಪಿಸಿಕೊಂಡೆ. ಬೈಬಲ್ ಕಾಲೇಜ್ಗೆ ಹೋದೆ, ಬೇರೆ ಕಡೆ ಸೇವೆಗೆ ಹೋದೆ, ಬೆಂಗಳೂರಿಗೆ ಸೇವೆಗೆ ಬಂದೆ. ಆದರೆ ಥೌಸಂಡ್ಸ್ ಅಲ್ವಲ್ಲ, ಟೆನ್ಸು ಇಲ್ಲ ನನ್ನ ಲೈಫಲ್ಲಿ. ಯಾವಾಗಲೂ ಟೆನ್ಸ್ ಅಂದ್ರೆ ಎಲ್ಲಿವರೆಗೂ ಟೆನ್ಸ್ ಅಂದ್ರೆ 100ವರೆಗೂ ಟೆನ್ಸೇ, 70, 80, 90ವರೆಗೂ ಟೆನ್ಸೇ, ಆಮೇಲೆ 100s ಬರುತ್ತೆ. ಅಂದ್ರೆ ನಾನು ಯಾವಾಗ ಅಂದ್ಕೊಳ್ತಾ ಇದ್ದೆ, ದೇವರೇ ಆ ದರ್ಶನ ತಪ್ಪ, ಹಾಗಾದ್ರೆ ನೀನು ಮಾತಾಡಿರೋದು ತಪ್ಪ, ಹೇಗೆ ಇದು? ಇನ್ನೆಷ್ಟು ಕಾಲ ನಾನು ಅಂದುಕೊಳ್ತಾ ಇದ್ದೆ ನನ್ನ ಲೈಫಲ್ಲಿ. ನಾನು ಹೇಳ್ತಾ ಇದ್ದೆ, ಯೇಸು ಸ್ವಾಮಿಯ ತರ 30 ವರ್ಷಕ್ಕೆ ಸೇವೆ ಸ್ಟಾರ್ಟ್ ಮಾಡಬೇಕು, 35 ವರ್ಷಕ್ಕೆ ಮುಗಿಸ್ಬಿಡ್ಬೇಕು ಅಷ್ಟೇ. ಎಷ್ಟು ಮಾಡಬೇಕು, ಯೇಸು ಸ್ವಾಮಿ ತರ ಮಾಡಬೇಕು, ಮುಗಿಸ್ಬೇಕು. ಆದರೆ 30 ವರ್ಷ ಆಯಿತು, ಏನೂ ನಡೆದಿಲ್ಲ. 35 ವರ್ಷ ಆಯಿತು, ಏನೂ ನಡೆದಿಲ್ಲ. ಆವಾಗ ನಾನು ಇದೇ ಕ್ವಶನ್ ಕೇಳ್ತಾ ಇದ್ದೇವ್ರೆ, ದೇವರೇ 95ರಲ್ಲಿಯೇ ನನಗೆ ದರ್ಶನ ಬಂತಲ್ಲ, ಇನ್ಯಾವಷ್ಟರವರೆಗೆ ಕಾಣಬೇಕು? ಇನ್ಯಾವಾಗ ನನ್ನ ಲೈಫಲ್ಲಿ ನಿಂತ್ಕೊಂಡು ತೋರಿಸಿದ ದರ್ಶನ ನೆರವೇರುತ್ತೆ? ನಾನು ಕಾಯ್ತಾ ಇದ್ದೆ, ಕ್ವಶನ್ ಮಾಡ್ತಾ ಇದ್ದೆ, ನನಗಾಗಲ್ಲ, ಇದು ಆಗಲ್ಲ, ನನ್ನ ಕೈಯಲ್ಲಾಗಲ್ಲ, ಹಿಂಗಿರಕ್ಕಾಗಲ್ಲ. ಯಾವಾಗಲೂ ಒಂದು ಮನಸ್ಸಿನೊಳಗಡೆ ಒಂದು ಆವೇದನೆ, ಈ ಥರ ಸೇವೆ ಮಾಡೋದಕ್ಕೆ ನಾನು ಏನಕ್ಕೆ ಸೇವಕನಾಗಬೇಕಾಗಿತ್ತು? ಇದಕ್ಕೆ ಬದಲಾಗಿ ನಾನು PUC ಅಂದ್ಕೊಂಡಿದ್ದೆ, ಒಳ್ಳೆ ಚೆನ್ನಾಗಿ ಓದಿ ದುಡ್ಡು ಮಾಡಬೇಕು ಅಂತ ಆ ಟೈಮಲ್ಲಿ. ಬಟ್ ದೇವರು ಮತ್ತೆ ಹಿಂತಿರುಗಿ ಕರೆದ ನನ್ನನ್ನು, ನೋ, ನೀನು ಏನಂತ ಆಯ್ಕೆ ಮಾಡಿದೀಯೋ ಅದಕ್ಕೆ ನೀನು ಹೋಗ್ಬೇಕು ಅಂತ. ಆವಾಗ ಮತ್ತೆ ನನಗೆ ಮತ್ತೆ ಡೌಟ್ ಬರ್ತಾ ಇತ್ತು. ನಾನು ಈ ರೀತಿ ಸಣ್ಣ ಸೇವೆ, ಈ ರೀತಿ ಪ್ರಯೋಜನವಲ್ಲದ ಸೇವೆ ಮಾಡುವುದಕ್ಕಿಂತ ಬದಲಾಗಿ ದುಡ್ಡು ಮಾಡಿ ಲೋಕದಲ್ಲಿ ಹೋಗೋದು ಬೆಟರ್ ಅಲ್ವಾ? ಸೇವಕನಾಗಿ ಬಂದ ಮೇಲೆ ಚೆನ್ನಾಗಿ ಸೇವೆ ಮಾಡಬೇಕು. ಅದು ಮಾಡದೆ ಆ ಕಡೆನೂ ಇಲ್ಲ, ಈ ಕಡೆನೂ ಇಲ್ಲ. ಇದೇ ಸಮಸ್ಯೆ ನಿಮ್ಮದು ಆಗಿರಬಹುದು. ಕೆಲವು ಸಂದರ್ಭಗಳಲ್ಲಿ ದೇವರಲ್ಲಿ ಬರುವಾಗ ನಿಮಗೆ ಅನಿಸಿರುತ್ತದೆ, ಅಯ್ಯೋ ಈ ತರ ಇರೋದಕ್ಕಿಂತ ಬೇರೆ ಎಲ್ಲಾದ್ರೂ ಹೋಗೋದು ಮೇಲಲ್ವಾ, ಇದು ಬಿಟ್ಬಿಟ್ಟು ಬೇರೆ ಕಡೆ ಹೋಗೋದು ಮೇಲಲ್ವಾ, ದೇವರನ್ನ ಬಿಟ್ಬಿಟ್ಟು ಹೋಗೋದು ಮೇಲಲ್ವಾ ಅಂತ ಕೂಡ ಕೆಲವರಿಗೆ ಅನಿಸಿರಬಹುದು. ಆದರೆ ಪ್ರಿಯ ದೇವಜನವೇ, ಇಲ್ಲಿ ನಿಮಗೆ ಗೊತ್ತಿರಲಿ, ದೇವರ ವಾಕ್ಯ ಹೇಳುತ್ತದೆ, ಕೀರ್ತನೆ 89:46 ಕೂಡ ಅದೇ ಪ್ರಶ್ನೆಯನ್ನ ಕೀರ್ತನೆಗಾರನು ಮತ್ತೆ ಕೇಳುತ್ತಾ ಇದ್ದಾನೆ. ಯೆಹೋವನೇ, ಇನ್ನೆಷ್ಟರವರೆಗೆ ಮರೆಯಾಗಿರುವಿ? ನಿನ್ನ ಕೋಪಾಗ್ನಿಯು ನಮ್ಮ ಮೇಲೆ ಸದಾ ಉರಿಯುತ್ತಿರಬೇಕೋ? ದೇವರಲ್ಲಿ ಕೇಳುತ್ತಾನೆ, ಇನ್ನೂ ನಿನ್ನ ಕೋಪ ಆರ್ಲಿಲ್ವಾ? ನಮ್ಮ ಮೇಲೆ ನಿನ್ನ ಕೋಪ ಆರ್ಲಿಲ್ಲ, ಉರಿತಾನೇ ಇದೆಯಾ ಇನ್ನೂ? ದೇವರಲ್ಲಿ ಕೇಳ್ತಾ ಇದ್ದಾನೆ. ಆದರೆ ಒಂದು ವಿಷಯವನ್ನ ಗಮನಿಸಿರಿ, ಈ ರೀತಿಯಾಗಿ ಪ್ರಶ್ನೆಯನ್ನ ಕೇಳುತ್ತಿದ್ದಂತ ದಾವೀದನು 5 ಮತ್ತು 6ನೇ ವಚನಕ್ಕೆ ಬರುವಾಗ ನೋಡ್ರಿ ಏನಂತ ಮಾತಾಡ್ತಾನೆ. 5ನೇ ವಚನ ಅಲ್ಲಿ ಹೇಳುತ್ತಾನೆ, ನಾನಂತೂ ನಿನ್ನ ಕೃಪೆಯಲ್ಲಿ ಭರವಸವಿಟ್ಟಿದ್ದೇನೆ. ಆಮೇನ್, ಹಾಲೆಲೂಯಾ. ಅರ್ಥ ಆಯ್ತಾ ನಿಮಗೆ?
ಇಷ್ಟೊಂದು ಪ್ರಶ್ನೆಗಳನ್ನು ಕೇಳಿ ಇಷ್ಟೊಂದು ವಿಷಯಗಳನ್ನು ಕೇಳಿದ ಮೇಲೆ ದಾವೀದನು ಒಂದೇ ಮಾತು ಹೇಳ್ತಾನೆ, ಅಪ್ಪ ಏನೇ ಆದರೂ ಗೂಡು, ಏನೇ ಆದರೂ ಸಹ ನಾನಂತೂ ನಿನ್ನ ಕೃಪೆಯಲ್ಲಿ ಭರವಸೆ ಇಟ್ಟಿದ್ದೇನೆ. ಎಷ್ಟೋ ಜನರು ದೇವರನ್ನ ಬಿಟ್ಟು ಹಿಂತಿರುಗಿ ಹೊರಟು ಹೋಗುತ್ತಾರೆ, ಮತ್ತೆ ತಮ್ಮ ಹಿಂತಿರುಗಿ ಕಾರ್ಯಗಳಿಗೆ ಹೊರಟು ಹೋಗುತ್ತಾರೆ. ಆದರೆ ದಾವೀದನು ಬಿಟ್ಟು ಹೋಗಲಿಲ್ಲ. ಇವತ್ತು ಯಾರು ನಂಬಿಗಸ್ತರಾಗಿ ಕರ್ತನಲ್ಲಿ ಭರವಸೆ ಇಟ್ಟು ಆತನನ್ನೇ ಹಿಂಬಾಲಿಸುತ್ತಾರೋ ಅವರಿಗೆ ದೇವರು ಖಂಡಿತ ಅದ್ಭುತವನ್ನ ಮಾಡುತ್ತಾರೆ. ಹಲ್ಲೆಲೂಯ. ದೇವರು ಮಾಡ್ತಾರಾ ಮಾಡಲ್ವಾ? ಖಂಡಿತ ಮಾಡ್ತಾರೆ. ಅದಕ್ಕೆ ಹೇಳ್ತಾರೆ, ದೇವರೇ ಇಷ್ಟೊಂದು ವಿರೋಧತ್ವ ಇದೆ, ಇಷ್ಟೊಂದು ಕಾಯ್ತಾ ಇದ್ದೀನಿ, ಇಷ್ಟೊಂದು ನಾನು ಮಾಡ್ತಾ ಇದ್ದೀನಿ, ನೀನು ನನಗೆ ಉತ್ತರ ಕೊಡಲಿಲ್ಲ, ಉತ್ತರ ಸಿಗಲಿಲ್ಲ. ಆದರೂ ನಾನಂತೂ ಏನು ಮಾಡ್ತೀನಿ ಅಂತ ಇದ್ದೇನೆ ದಾವೀದನು, ನಾನಂತೂ ನಿನ್ನ ಕೃಪೆಯಲ್ಲಿ ಭರವಸವಿಟ್ಟಿದ್ದೇನೆ. ಆಮೆನ್. ನಾವು ಯಾವುದರಲ್ಲಿ ಭರವಸೆ ಇಡಬೇಕು? ಕೃಪೆಯಲ್ಲಿ ಭರವಸೆ ಇಡಬೇಕು. ಯಾಕೆಂದ್ರೆ ದೇವರ ವಾಕ್ಯವು ಹೇಳುತ್ತದೆ, ಆತನು ಅನುದಿನವೂ ನಮಗೆ ತನ್ನ ಕೃಪೆಯನ್ನು ಹೊಸ ಹೊಸದಾಗಿ ಮಾಡ್ತಾನಂತೆ. ಏನ್ ಮಾಡ್ತಾನೆ ಆತನು? ಅನುದಿನವೂ ಹೊಸ ಹೊಸದಾಗಿ. ನಾವು ಅಂದುಕೊಳ್ತೇವೆ ನನ್ನ ಮೇಲೆ ಕೃಪೆ ಇದೆಯಾ, ನಿಜವಾಗಿಯೂ ದೇವರಿಗೆ ನನ್ನ ಮೇಲೆ ಕನಿಕರ ಇದೆಯಾ, ಪ್ರೀತಿ ಇದೆಯಾ ಅಂತ ನೀವು ಅಂದುಕೊಳ್ಳುತ್ತಾ ಇರಬಹುದು. ಆದರೆ ಪ್ರಿಯ ದೇವಜನವೇ, ದೇವರು ಪ್ರತಿದಿನ ನಿಮ್ಮ ಜೀವಿತದಲ್ಲಿ ಕೃಪೆಯನ್ನು ತೋರಿಸುವಂತವನಾಗಿದ್ದಾನೆ. ನಿಮ್ಮ ಅಕೌಂಟಲ್ಲಿ ದುಡ್ಡು ಪ್ರತಿದಿನ ಬೀಳ್ತಾ ಇದ್ರೆ ಹೆಂಗಿರುತ್ತೆ ನಿಮಗೆ? ಹಬ್ಬ ಪರವಾಗಿಲ್ಲ, ಒಂದು 10 ದಿನ ಪ್ರತಿದಿನ ಒಂದು 1000 ರೂಪಾಯಿ ಬಿತ್ತು ಅಂತ ತಿಳ್ಕೊಳ್ಳಿ. ಇನ್ನೊಂದು 5 ದಿನ ನೋಡ್ತೀರಾ, 15 ದಿನ ನೋಡಿದ್ರೆ 15,000 ಆಯಿತು, 20 ಆಯಿತು. ಆಮೇಲೆ ನೀವು ಮಲ್ಕೊಂಡು ಯೋಚನೆ ಮಾಡ್ತೀರಾ, ಇವತ್ತು 22ನೇ ದಿನ ಖಂಡಿತ 1000 ಬಿದ್ದಿರುತ್ತೆ. ಹಂಗೇ ಸ್ವಲ್ಪ ನಗ್ನಗ್ತಾ ಇರ್ತೀವಿ ಅಲ್ವಾ? 100 ದಿನ ಆಯಿತು, 1000 ದಿನಕ್ಕೆ 1,000 ಅಂದರೆ 100 ದಿನಕ್ಕೆ ಎಷ್ಟಾಯಿತು? 1,00,000 ರೂಪಾಯಿ ಆಯ್ತಾ? 1,00,000 ರೂಪಾಯಿ ಇದೆ. ಓ, ಇನ್ನು ನಾನು ಅದೇನೊಂದು ಕತೆ ಹೇಳ್ತಾರಲ್ಲ, ಬಂಗಾರದ ಮೊಟ್ಟೆ ಇಡೋ ಬಾತು ಥರ ಆಯಿತು. ನಾನು ಕೋಳಿ ಮೊಟ್ಟೆ ಇಟ್ಟರೆ ಬಂಗಾರದ ಮೊಟ್ಟೆನ ಇಡ್ತೀನಿ. ಇನ್ನು ಸರಿ ಹೋಯ್ತು, ಹಬ್ಬ ನನ್ನ ಅಕೌಂಟಲ್ಲಿ 1,00,000 ಇದೆ. ಇನ್ನು ಹಂಗೆ ಇನ್ನೊಂದು ದಿನ ಹೋಯ್ತು, ಇನ್ನೊಂದು ದಿನ ಆಯಿತು, ಇನ್ನು ನನಗೆ ನಿಶ್ಚಿಂತೆನೇ ಇಲ್ಲ. ಯಾಕೆಂದ್ರೆ ಅದೇನೋ ಗೊತ್ತಿಲ್ಲ ಎಲ್ಲಿಂದ ಬೀಳ್ತಾ ಇದೆಯೋ, ಬರ್ತಾನೆ ಇದೆ ಅಲ್ವಾ? ನೀವು ಆಲೋಚನೆ ಮಾಡಿ, ಅಷ್ಟಕ್ಕೆ ನಾವು ಅಷ್ಟೊಂದು ಸಂತೋಷ ಪಟ್ರೆ ದೇವರು ಪ್ರತಿದಿನ ನಮ್ಮ ಜೀವಿತದಲ್ಲಿ ಹಾಗೆ ಹೊಸ 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 ಕೃಪೆಗಳನ್ನು ಪ್ರತಿದಿನ ನಮ್ಮ ಜೀವಿತದಲ್ಲಿ ಕೊಡ್ತಾ ಇರ್ತಾನಂತೆ. ಹಲ್ಲೆಲೂಯ. ನೋಡಿ, ಅದು ನಮಗೆ ಅರ್ಥ ಆಗಲ್ಲ. ಓ, ದೇವರು ಪ್ರತಿದಿನ ನಮ್ಮ ಅಕೌಂಟಲ್ಲಿ ಕೃಪೆ ತೋರಿಸ್ತಾ ಇದ್ದಾನೆ, ಕೃಪೆ ಆಗ್ತಾ ಇದ್ದಾನೆ ಅಂದ್ರೆ ಅದೇನು ಪ್ರಯೋಜನ ಬರುತ್ತೆ? ಡ್ರಾ ಮಾಡ್ಕೊಳಕ್ಕಾಗುತ್ತೇನು ಅದನ್ನ? ಅದು ಡ್ರಾ ಮಾಡ್ಕೊಳಕ್ಕಾಗಲ್ಲ ಕೃಪೆನ. ಬಟ್ ನಿಮ್ಮ ಹಣಕ್ಕಿಂತಲೂ ಹೆಚ್ಚಾದ ಕಾರ್ಯವನ್ನು ಮಾಡುತ್ತದೆ. ಕಳೆದ ದಿನಮಾನಗಳಲ್ಲಿ ಲಂಡನ್ಗೆ ಹೊರಟಿದ್ದ ಅಹಮದಾಬಾದ್ ಫ್ಲೈಟಲ್ಲಿ ದುಡ್ಡಿರೋರೇ ಹತ್ತಿದ್ದಿತ್ತು ಅಲ್ವಾ? ಯಾರು ಬಡವರು ಹತ್ತಿಲ್ಲ ಅಲ್ಲಿ. ಎಲ್ಲ ಒಬ್ಬರು ಹೇಳ್ತಾ ಇದ್ರು, ಅವರ ಕತೆ ಹೇಳ್ತಾ ಇದ್ರು, ಎಲ್ಲ ಸೇಲ್ ಮಾಡಿ ಲಂಡನ್ನಲ್ಲಿ ಸೆಟ್ಲ್ ಆಗೋಣ ಅಂತ ಹೋಗ್ತಾ ಇದ್ರಂತೆ ಎಲ್ಲ. ಹಾಗಾದ್ರೆ ಅರ್ಥ ಮಾಡ್ಕೊಳ್ಳಿ, ಅವರ ಅಕೌಂಟಲ್ಲಿ ದುಡ್ಡು ಜಾಸ್ತಿ ಇದೆ, ಆದರೆ ಅವರ ಜೀವಿತದಲ್ಲಿ ದೇವರ ಕೃಪೆ ಇಲ್ಲ. ಅರ್ಥ ಆಯ್ತಾ ನಿಮಗೀಗ? ಕೃಪೆ ಯಾಕೆ ಬೇಕಂತ ಅರ್ಥ ಆಯ್ತಾ? ಈಗ ನಿಮಗೆ 1 ಲಕ್ಷ 1,00,000 ಬೇಕಾ? ದೇವರ ಕೃಪೆ ಬೇಕಾ? ಯಾರೇ ಕೇಳಿದ್ರು ಆ ವಿಮಾನದಲ್ಲಿರೋರು, ಅಪ್ಪ ನನ್ ದುಡ್ಡು ಬೇಕಾದ್ರೆ ಎಲ್ಲ ಕೊಟ್ಬಿಡ್ತೀನಿ, ನನ್ನ ಪ್ರಾಣ ಬೇಕಪ್ಪ ಅಂತಾರೆ ಹೊರತು ದುಡ್ಡು ಬೇಡ ಅಂತ ಹೇಳಲ್ಲ. ಆದರೂ ಕೆಲವರು ಹೇಳ್ತಾ ಇದ್ದೆ, ಯಾರೋ ಒಬ್ರು ಹಾಕಿದ್ರು, ಏನ್ ಹಾಕಿದ್ರು ಅಂದ್ರೆ, ಅಯ್ಯೋ ನಾನು ಆ ವಿಮಾನದಲ್ಲಿ ಇದ್ದಿದ್ರೆ ಚೆನ್ನಾಗಿರ್ತಾ ಇತ್ತು. ಏನಕ್ಕೆ? ನನಗೂ ನೆಮ್ಮದಿ ಸಿಗ್ತಾ ಇತ್ತು, ನಮ್ಮ ಮನೆಯವ್ರಿಗೆ ₹1,00,00,000 ಸಿಗ್ತಾ ಇತ್ತು. ಅದರ ಅರ್ಥ ಏನು? ನನಗೂ ಸತ್ತೋಗಿದ್ರೆ ಕೆಲವ್ರು ನೆಮ್ಮದಿನೇ, ಅಯ್ಯೋ ಹೋದ್ರೆ ಹೋಗ್ಲಿ ಬಿಡಪ್ಪ ಅಂತ. ನನಗೂ ನೆಮ್ಮದಿ, ನಮ್ಮ ಮನೆಯವರೆಗೂ ₹1,00,00,000. ಇನ್ನೊಬ್ರು ಆಗ್ತಾ ಇದ್ರು, ಅವ್ರು ಹೇಳಿದ್ರೆ ಏನಂದ್ರೆ, ನೀವು ಬಸ್ಸಲ್ಲಿ ಸತ್ತರೆ 5 ಲಕ್ಷ ಕೊಡ್ತಾರೆ, ಟ್ರೈನಲ್ಲಿ ಸತ್ತರೆ 10 ಲಕ್ಷ ಕೊಡ್ತಾರೆ, ಫ್ಲೈಟಲ್ಲಿ ಸತ್ತರೆ ₹1,00,00,000 ಸಿಗ್ತದೆ. ನೀನು ಎಲ್ಲಿ ಸಾಯ್ತೀವಿ ಅನ್ನೋದು ಮುಖ್ಯ. ಪ್ರಾಣನೇ ತಾನೇ. ಆದ್ರೆ ಪ್ರಾಣ ಬಸ್ಸಲ್ಲಿ ಹೋದ್ರೆ ಕಡಿಮೆ ರೇಟು, ಫ್ಲೈಟಲ್ಲಿ ಹೋದ್ರೆ ಜಾಸ್ತಿ ರೇಟು. ಈ ಸಾಯೋ ರೇಟು ಶರೀರಕ್ಕೂ ಆ ರೀತಿ ರೇಟು. ಇಲ್ಲಿ ಬಸ್ಸಲ್ಲಿ ಸತ್ತರೆ ಬಿಡಪ್ಪ ಇಲ್ಲೇ ಸತ್ತಿರೋದಂತಾರೆ, ಮೇಲೆ ಸತ್ತರೆ ಅಲ್ಲಿ ಸತ್ತಿರೋದು, ಅದಕ್ಕೆ ರೇಟ್ ಜಾಸ್ತಿ. ಅಂದ್ರೆ ಇಲ್ಲಿ ನಾವು ನೋಡುವಾಗ ಆ ರೀತಿಯಾಗಿ ನಮ್ಮ ಜೀವಿತದಲ್ಲಿ ದೇವರ ಕೃಪೆ ಬೇಕು. ಎಷ್ಟೋ ಜನರ ಅಕೌಂಟಲ್ಲಿ ದುಡ್ಡಿದೆ, ಆರೋಗ್ಯ ಇಲ್ಲ. ಅದನ್ನೇ ದೇವರ ಕೃಪೆ ಅನ್ನೋದು. ದೇವರ ಕೃಪೆ ಇದ್ದರೇನೆ ಆರೋಗ್ಯ. ಎಷ್ಟೋ ಮನೆಗಳಲ್ಲಿ
ಎಷ್ಟೋ ಮನೆಗಳಲ್ಲಿ ಒಳ್ಳೆ ವಸತಿಗಳಿದ್ದಾವೆ. ಕಳೆದ ದಿನದಲ್ಲಿ ನಾವು ಇಲ್ಲಿ ಹತ್ತಿರದಲ್ಲಿ ಒಂದು ಮನೆಗೆ ಹೋಗಿದ್ವಿ. ಆ ಮನೆಯನ್ನು ನೋಡಿದಾಗ ನನಗನ್ನಿಸ್ತುಪ್ಪ, ಇದೇನಪ್ಪ ಬಂಗಲೆ ಥರ ಇದೆ ಅಂತ. ಆದರೆ ಅವರ ಮನೆಯಲ್ಲಿ ಸಮಾಧಾನ ಇಲ್ಲ. ಗಂಡ ಹೆಂಡತಿ ಜಗಳ, ಬೇರೆ ಬೇರೆ ಆಗಿಬಿಟ್ಟಿದ್ದಾರೆ. ಹೆಂಡತಿ ಅಳ್ತಾಳೆ, ಗಂಡ ಆರಾಮಾಗಿ ಇನ್ನೊಬ್ಬರ ಜೊತೆ ಇದ್ದಾರೆ. ಬಂಗಲೆ ಥರ ಮನೆ, ಒಳ್ಳೆ ಆಫೀಸರ್ ಅವರು, ಬೆಂಗಳೂರಲ್ಲೇ, ಅದು ಹೇಳೋಕ್ಕಾಗಲ್ಲ. ಆದರೆ ಅಂಥವರು ಅವರು ಅಳ್ತಾರೆ, ಎಲ್ಲ ಇದೆ ಪಾಸ್ಟ್ರೇ, ಆದರೆ ನಮ್ಮ ಲೈಫ್ ಈ ಥರ ಆಗೋಗಿದೆ. ಅದಕ್ಕೆ ನಾವು ಹೇಳೋದು ದೇವರ ಕೃಪೆ ಬೇಕು ಅಂತ. ನಾವೇನು ಅಂದ್ಕೊಳ್ತೀವಿ, ಹಣ ಇದ್ದರೆ ಸಾಕು, ಜಾಬ್ ಇದ್ದರೆ ಸಾಕು, ಜನ ಇದ್ದರೆ ಸಾಕು, ನಾವೇನೋ ಮಾಡ್ಬೋದು. ಏನು ಮಾಡೋಕ್ಕಾಗಲ್ಲ, ನಾವೇನು ಮಾಡೋಕ್ಕಾಗಲ್ಲ. ಮನುಷ್ಯನ ನೀವು ನೋಡ್ತಾ ಇದ್ದೀರಾ, ಎಷ್ಟೋ ಇರುವಂಥವರು ಕೃಪೆಗೋಸ್ಕರ ಅಂಥ ಟೈಮಲ್ಲಿ ಕೃಪೆಗೆ ಬೇಡ್ಕೊಳ್ತಾರೆ. ಅಯ್ಯೋ, ನನಗೆ ಇನ್ನೂ ಸ್ವಲ್ಪ ಆಯಸ್ಸಿದ್ರೆ, ಇನ್ನೂ ನನ್ನ ಕುಟುಂಬದಲ್ಲಿ ಚೆನ್ನಾಗಿರ್ತಾ ಇತ್ತಲ್ಲ. ಅದನ್ನೇ ಕೃಪೆ ಅನ್ನೋದು, ದೇವರ ಕೃಪೆ ಅನ್ನೋದು. ದೇವರೇನು ಮಾಡ್ತಾರೆ, ಪ್ರತಿದಿನ ನಮಗೆ ಹೊಸ ಕೃಪೆಗಳನ್ನು ಕೊಟ್ಟಿದ್ದಾರೆ. ನಾವು ಆಲೋಚನೆ ಮಾಡಿದರೆ ನಮಗೆ ಇದು ಬೇಕಾ ಅದು ಬೇಕಾ ಅಂದರೆ ಎರಡೂ ಬೇಕು ಅನಿಸ್ತದೆ, ಹೌದಲ್ವಾ? ಎರಡೂ ಬೇಕು ಅನಿಸ್ತದಲ್ವಾ? ಹಣನೂ ಬೇಕು, ಕೃಪೆನೂ ಬೇಕು ಅನಿಸ್ತದೆ. ಆದರೆ ಕೆಲವು ಸಂದರ್ಭಗಳಲ್ಲಿ ದೇವರ ಕಾರ್ಯಗಳು ಹೇಗಂದ್ರೆ, ಈಗ ಕೇಳಿದರೆ, ನಾನಂತೂ ನಿನ್ನ ಕೃಪೆಯಲ್ಲಿ ಭರವಸವಿಟ್ಟಿದ್ದೇನೆ. ದಾವೀದನಂತೆ ನಾವು ಹೇಳಲಿಕ್ಕೆ ಸಾಧ್ಯ ಇದೆಯಾ? ಅಪ್ಪ, ನಿನ್ನ ಕೃಪೆಯೊಂದು ನನಗೆ ಸಾಕಯ್ಯ, ನಾನು ಕಾಯ್ತಾ ಇರ್ತೇನೆ. ನಿನ್ನ ಕೃಪೆ ಇದ್ದರೆ ಕಾಯುವುದಕ್ಕೆ ಸುಲಭ ಆಗ್ತದೆ. ಕೃಪೆ ಇಲ್ಲ ಅಂದರೆ ಕಾಯೋದಕ್ಕೂ ತುಂಬ ಕಷ್ಟ ಆಗ್ತದೆ. ಇಲ್ಲಿ ಹೇಳ್ತದೆ, ನಾನಂತೂ ನಿನ್ನ ಕೃಪೆಯಲ್ಲಿ ನಾನು ಭರವಸೆ ಇಟ್ಟಿದ್ದೇನೆ. ಎರಡನೇ ಭಾಗದಲ್ಲಿ ಹೇಳುತ್ತದೆ, ನೀನು ನನ್ನನ್ನು ರಕ್ಷಿಸಿದ್ದರಿಂದ ನನ್ನ ಹೃದಯವು ಹರ್ಷಗೊಳ್ಳುವುದು. ದೇವರ ವಾಕ್ಯ ಏನು ಹೇಳ್ತಾ ಇದೆ? ನೀನು ನನ್ನನ್ನು ರಕ್ಷಿಸಿದ್ದರಿಂದ ನನ್ನ ಹೃದಯವು, ದೇವರು ನಮ್ಮನ್ನು ರಕ್ಷಿಸಿದ್ದರಿಂದನೇ ನಮ್ಮ ಹೃದಯವು ಹರ್ಷಗೊಳ್ಳುತ್ತದೆ. ದೇವಜನವೇ, ದೇವರು ನಮ್ಮನ್ನು ಕಾಪಾಡಲಿಲ್ಲವಾದರೆ, ದೇವರು ನಮ್ಮನ್ನು ನಡೆಸಲಿಲ್ಲವಾದರೆ ನಾವು ಇದುವರೆಗೂ ಬರಲಿಕ್ಕೆ ಸಾಧ್ಯವೇ ಇಲ್ಲ. ಪ್ರತಿದಿನ ಮುಂಜಾನೆ ಎದ್ದಾಗ ನಾವು ದೇವರಿಗೆ ಸ್ತೋತ್ರ ಹೇಳಬೇಕು. ಅಪ್ಪ, ಈ ದಿನವನ್ನು ನೋಡುವಂತೆ ನನಗೆ ಮಾಡಿದ್ದೀಯೇ, ನಿನಗೆ ಸ್ತೋತ್ರ. ಎಷ್ಟೋ ಜನರು ಹಾಸಿಗೆಯನ್ನು ಬಿಟ್ಟು ಹೇಳಲಿಲ್ಲ. ಕೆಲವರು ಬಂದು ಕ್ಷಣದಲ್ಲಿದ್ದರು. ಮೊನ್ನೆ ನಾವು ಈ ಸ್ಥಳಕ್ಕೆ ಹೋದಾಗ ಒಬ್ಬರು ಹಾರ್ಟ್ ಅಟ್ಯಾಕ್ ತೀರ್ಕೊಂಡ್ರು, ನಮ್ಗೆ ಗೊತ್ತಿರೋರು. ನಾವು ಅವ್ರು ಕೇಳಿದಾಗ, ಈಗ ತಾನೇ ಹೋದ್ರು, ಇವಾಗ ತಾನೇ ಹೋದ್ರು. ಹೌದು, ಈಗ ತಾನೇ ಹೋದ್ರು, ಸ್ವಲ್ಪ ಹೊತ್ತಲ್ಲಿ ಹಾರ್ಟ್ ಅಟ್ಯಾಕ್, ಈಗಲೇ ಹೋದ್ರು, ಈಗ ನೋಡಿದೆ ನಾನು. ಹೌದಪ್ಪ. ನನ್ನ ಪ್ರಿಯ ದೇವಜನವೇ, ದೇವರ ವಾಕ್ಯ ಹೇಳುತ್ತದೆ, ನೀನು ನನ್ನನ್ನು ರಕ್ಷಿಸಿದ್ದರಿಂದ ನನ್ನ ಹೃದಯವು ಹರ್ಷಗೊಳ್ಳುತ್ತದೆ. ನಾವೇನಂದ್ಕೊಳ್ತೀವಿ ಗೊತ್ತಾ? ಯಾವಾಗಲೂ ನಾವು ವಸ್ತುಗಳ ರೂಪದಲ್ಲಿ, ಹಣದ ರೂಪದಲ್ಲಿ, ಮನೆಯ ರೂಪದಲ್ಲಿ, ವಾಹನಗಳ ರೂಪದಲ್ಲಿ ದೇವರ ಕೃಪೆಯನ್ನು ಎದುರು ನೋಡುತ್ತೇವೆ ಹೊರತು ಸಮಾಧಾನ, ಆರೋಗ್ಯ, ಇವತ್ತು ಬದುಕಿದ್ದೀವಿ, ನಮ್ಮ ಮಕ್ಕಳು, ನಮ್ಮ ಮನೆಯವರು ಚೆನ್ನಾಗಿದ್ದೀವಿ, ಇದುವರೆಗೂ ದೇವರು ನಡೆಸಿದ್ದಾರೆ, ಇದನ್ನು ನಾವು ಯಾರು ಕ್ಯಾಲ್ಕುಲೇಟ್ ಮಾಡಲ್ಲ, ಇದನ್ನು ಯಾರೂ ಮಾಡಲ್ಲ. ಆದರೆ ದೇವಜನವೇ, ನಾವು ನೋಡಬೇಕಾಗಿರುವುದು, ದೇವರು ನಮ್ಮನ್ನು ರಕ್ಷಿಸಿದ್ದರಿಂದ ನಮ್ಮ ಹೃದಯವು ಹರ್ಷಗೊಳ್ಳುವುದು. 6ನೇ ವಚನ ಹೇಳುತ್ತದೆ, 13ನೇ ಅಧ್ಯಾಯ ಕೀರ್ತನೆ, ಯೆಹೋವನ ಮಹೋಪಕಾರಕ್ಕಾಗಿ ಆತನಿಗೆ ಹಾಡುವೆನು ಎಂದು ದೇವರ ವಾಕ್ಯ ಹೇಳುತ್ತಾ ಇದೆ. ಪ್ರಿಯ ದೇವಜನವೇ, ನಿಮ್ಮನ್ನು ನನ್ನನ್ನು ಆತನು, ಅಂದರೆ ದೇವರು ಯೇಸು ಸ್ವಾಮಿ ತನ್ನ ಮಹೋಪಕಾರವನ್ನು ನಮಗೆ ತೋರಿಸಿ ನಮ್ಮನ್ನು ಇದುವರೆಗೂ ಜೀವಿತರ ಸಂಖ್ಯೆಯಲ್ಲಿ ಇಟ್ಟಿದ್ದಾರೆ. ಮತ್ತು ನಮಗೆ ಲೋಕದ ಜನರಿಗಿಂತ ದೊಡ್ಡ ಆಶೀರ್ವಾದ ದೇವರು ಕೊಟ್ಟಿದ್ದಾರೆ. ಅದೇನು ಗೊತ್ತಾ? ಪಾಪ ಪರಿಹಾರ. ಏನದು? ನಮ್ಮ ಪಾಪಗಳನ್ನು ದೇವರು, ನಮ್ಮ ಅಕೌಂಟಲ್ಲಿದ್ದಂಥ ಪಾಪಗಳನ್ನು ಆತನು ಕೃಪೆಯಿಂದ ತುಂಬಿಸಿ, ಅದ್ಯಾವುದೋ ಒಂದು ಕತೆ ಹೇಳ್ತಾರೆ, ಜ್ಞಾಪಕ ಇದೆ ನಿಮಗೆ? ಒಂದು ಬಾಟ್ಲಲ್ಲಿ ನೀರು ಅರ್ಧ ಹೊರಟೋಗಿತ್ತಂತೆ, ಕಾಗೆ ಬಂದು ಕಲ್ಲಾಕಿದ್ದು. ನೀರು ಮೇಲೆ ಬಂದು ಕೇಳಿಸ್ಕೊಂಡಿದ್ದೀರಾ? ಏನಾಗಿತ್ತು? ನಮ್ಮ ಲೈಫಲ್ಲಿ ಕೆಲವು ಸಾರಿ ಆ ರೀತಿಯಾಗಿ ಪಾಪಗಳು ಆಳವಾಗಿ ಇದ್ದಾಗ ದೇವರು ತನ್ನ ಕೃಪೆಯನ್ನು ತುಂಬಿಸಿ ಪಾಪಗಳನ್ನು ಹೊರಗಾಕಿದ್ದಾರೆ. ಹಲ್ಲೆಲೂಯ. ನೋಡಿ, ಯಾವ ಹಣ ಕೊಟ್ಟರು, ಯಾವುದು ನೀವೇನು ಮಾಡಿದ್ರು ಈ ಪಾಪಗಳನ್ನು ನಿಮ್ಮಿಂದ ತೆಗೆಯಲಿಕ್ಕೆ ಸಾಧ್ಯ ಇಲ್ಲ. ಯೇಸು ಸ್ವಾಮಿ ನಮ್ಮ ಪಾಪಗಳನ್ನು ಆತನು ಪರಿಷ್ಕಾರ ಮಾಡಿದ್ದಾರೆ. ನಮ್ಮನ್ನು ನಿತ್ಯ ಜೀವದ ಮಾರ್ಗದಲ್ಲಿ ಆತನು ನಡೆಸಿದ್ದಾನೆ. ಆತನು ಇನ್ನು ಮುಂದೆಯೂ ನಮ್ಮನ್ನು ನಡೆಸಲಿಕ್ಕೆ ಶಕ್ತನಾಗಿದ್ದಾನೆ. ಆತನು ಹೇಳುತ್ತಾನೆ, ನಿಮ್ಮನ್ನು ಅನಾಥರನ್ನಾಗಿ ನಾನು ಬಿಡುವುದೂ ಇಲ್ಲ, ನಿಮ್ಮನ್ನು ಭಿಕ್ಷೆ ಬೇಡುವಂತೆ ನಾನು ಬಿಡುವುದೂ ಇಲ್ಲ. ದೇವರು ಬಿಡ್ತಾರೆ ನಮ್ಮನ್ನು? ದೇವರು ಬಿಡುವುದೇ ಇಲ್ಲ. ತನ್ನ ಪ್ರಭಾವದ ಐಶ್ವರ್ಯಕ್ಕೆ ತಕ್ಕ ಹಾಗೆ ನಿಮ್ಮ ಪ್ರತಿಯೊಂದು ಕೊರತೆಗಳನ್ನು ಆತನು ತೀರಿಸುತ್ತಾನಂತೆ.
ಹಾಲೆಲೂಯ. ನಾವೇನು ಮಾಡ್ತಾನಂತೆ, ಆತನು ತನ್ನ ಪ್ರಭಾವದ ಐಶ್ವರ್ಯಕ್ಕೆ ತಕ್ಕ ಹಾಗೆ ನಿಮ್ಮ ಪ್ರತಿಯೊಂದು ಕೊರತೆಗಳನ್ನು ತೀರಿಸ್ತಾನೆ. ಆದರೆ ಸ್ವಲ್ಪ ಟೈಮ್ ಹಿಡಿತದೆ. ಅದೇ ದಾವೀದನು ಕೇಳ್ತಾ ಇರೋದು, ಯಾಕಪ್ಪ ಇನ್ನೆಷ್ಟರವರೆಗೆ? ಆದರೆ ಯಾವಾಗ ನಾವು ಕಾಯುತ್ತಾ ಇರುತ್ತೇವೋ ಆಗ ಮಾಡಬೇಕಾದಂಥ 3 ಕಾರ್ಯಗಳನ್ನು ನಿಮಗೆ ನಾನು ಹೇಳುತ್ತೇನೆ. ಈ 13ನೇ ಕೀರ್ತನೆ 3ನೇ ವಚನದಲ್ಲಿ ದಾವೀದನು ಹೇಳ್ತಾ ಇದ್ದಾನೆ, ಯೆಹೋವನೇ ನನ್ನ ದೇವರೇ, ನನ್ನಲ್ಲಿ ದೃಷ್ಟಿ ಇಟ್ಟು ಸದುತ್ತರವನ್ನು ದಯಪಾಲಿಸು. ದೇವರೇನು ಮಾಡ್ಬೇಕಂತೆ? ನನ್ನಲ್ಲಿ ದೃಷ್ಟಿ ಇಟ್ಟು, ಅಂದ್ರೆ ನನ್ನ ಕಡೆಗೆ ನೋಡಿ ನೀನು ನನಗೇನು ಮಾಡು? ಸದುತ್ತರವನ್ನು ದಯಪಾಲಿಸು. ಹಾಗಾದ್ರೆ ದೇವರು ಇವನ ಕಡೆಗೆ ದೃಷ್ಟಿಸಬೇಕಾದ್ರೆ ಇವನು ಯಾರ ಕಡೆ ದೃಷ್ಟಿಸಬೇಕು? ಅದು ಬಹಳ ಮುಖ್ಯ. ದೇವರು ನೋಡ್ತಾ ಇದ್ದಾನೆ, ನಾನು ಹೋಗ್ತಾ ಇರ್ತೀನಿ ಅಂದ್ರೆ ಆಗಲ್ಲ. ದೇವರು ದೃಷ್ಟಿಸುವಾಗ ಈತನು ಕೂಡ ದೃಷ್ಟಿಸಬೇಕು. ಯಾವಾಗ ದೇವರು ನಿಮ್ಮನ್ನು ದೃಷ್ಟಿಸುತ್ತಾರೋ, ದೇವರ ಕಣ್ಣುಗಳು ಎಲ್ಲರ ಮೇಲೂ ಇದೆ, ಆದರೆ ನಮ್ಮ ಕಣ್ಣುಗಳು ದೇವರ ಮೇಲಿವೆಯಾ? ನಾವು ದೇವರನ್ನ ದೃಷ್ಟಿಸುತ್ತೇವಾ? ದೇವರನ್ನ ಎದುರು ನೋಡುತ್ತೇವಾ? ಅದು ಬಹಳ ಮುಖ್ಯ. ದೇವರು ಎಲ್ಲರನ್ನೂ ನೋಡ್ತಾರೆ, ಆದರೆ ದೇವರನ್ನ ನಾವು ನೋಡುತ್ತೇವಾ? ದಾವೀದನು ತನ್ನ ದೃಷ್ಟಿಯನ್ನ ದೇವರ ಮೇಲೆ ಇಟ್ಟಿದ್ದನು. ದೇವರ ಮೇಲೆ. ಯಾಕಂದ್ರೆ ಉದಾಹರಣೆಗೆ ನೋಡಿ, ಒಂದು ವೇಳೆ ಎಲ್ಲಾದರೂ ಒಂದು ಆಫರ್ ಬಂದಿದೆ ಅಂತ ತಿಳ್ಕೊಳ್ಳಿ. ಒಂದು ಆಫರ್ ಬಂದಿದ್ರೆ ಬಿಡು ಪರವಾಗಿಲ್ಲ, ಆಮೇಲೆ ಹೋದ್ರೆ ಆಯ್ತು ಅಂತ ಹೋಗ್ತೀವ? ಒಂದು ವೇಳೆ ಅಲ್ಲಿ ಹೋಗಿ ಎಲ್ಲ ಕುತ್ಕೊಳ್ತಾರೆ, ಆಗಾಗ ಆ ಕಡೆ ನೋಡ್ತಾ ಇರ್ತಾರೆ, ಬಾಗಿಲು ತೆಗೆದಿದೆಯಾ ಅಲ್ವಾ? ಮಾಡ್ತಾರೆ ಇಲ್ವಾ? ಅಲ್ಲಿ ಅಂಗಡಿ ಇದೆ ಅಂದ್ರೆ ಇಲ್ಲಿ ಕುತ್ಕೊಂಡಿರ್ತಾರೆ. ಒಂದು ವೇಳೆ 10 ಗಂಟೆಗೆ ಬಾಗಿಲು ತೆಗೆಯೋದಂತ ಗೊತ್ತಿರಲಿ, 9:30 ಕುತ್ಕೊಂಡಿರ್ತೀವಿ. 10 ಗಂಟೆ ಆಗಿಲ್ಲ ಅಂದ್ರೂ ಒಂದ್ಸರಿ ನೋಡ್ತೀವಿ. ಮೊದಲೇ ತೆಗೆದುಬಿಟ್ರೆ ಬಾಗಿಲು, ಯಾರಾದ್ರೂ ಹೋಗ್ಬಿಟ್ರೆ ಅಲ್ವಾ? ನಮ್ಮ ಕಣ್ಣೇನು ಮಾಡುತ್ತೆ? ಆ ಕಡೆ ಕೆಲವು ವಿಷಯಗಳಲ್ಲಿ ಕಣ್ಣು ಕೂಡ ಮಿಡಿಸ್ತಲ್ಲ. ಕಣ್ಣು ಮಿಡಿಸಿದ್ರೆ ಎಲ್ಲಿ ಹೊಟ್ಟೋಗುತ್ತೋ ಆ ರೀತಿಯಾಗಿ ಅದನ್ನೇ ದೃಷ್ಟಿಸ್ತಾ ಇರ್ತೇವೆ. ಆ ಶಾಪನ್ನೇ ನೋಡ್ತಾ ಇರ್ತೇವೆ, ಆ ವ್ಯಕ್ತಿ ಬಂದ್ರ ಅಂತ ನೋಡ್ತಾ ಇರ್ತೀವಿ. ಯಾಕೆಂದ್ರೆ ನಮ್ಮ ದೃಷ್ಟಿ ಅದರ ಮೇಲೆ ಇರುತ್ತದೆ. ನೋಡಿದ್ರೆ ಆಫರ್ ಮೇಲೆ, ಶಾಪ್ ಮೇಲೆ, ವ್ಯಕ್ತಿಗಳ ಮೇಲೆ ಇರುವಂತಹ ದೃಷ್ಟಿ ದೇವರ ಮೇಲಿದ್ರೆ ಎಷ್ಟು ಚೆನ್ನಾಗಿರುತ್ತಲ್ವಾ? ನನ್ನ ದೇವರೇ, ಯಾವಾಗ ನನ್ನನ್ನು ದೃಷ್ಟಿಸ್ತೀಯೋ, ಯಾವಾಗ ನನ್ನನ್ನು ಕರುಣಿಸ್ತೀಯೋ ಅಂತ ಮಧ್ಯರಾತ್ರಿಯಲ್ಲಿದ್ದು ಪ್ರಾರ್ಥಿಸುವುದು, ಮುಂಜಾನೆಯಲ್ಲಿದ್ದು ಪ್ರಾರ್ಥಿಸುವುದು, ಮಧ್ಯಾಹ್ನಗಳಲ್ಲಿ ಪ್ರಾರ್ಥಿಸುವುದು, ದೇವರ ಹತ್ರ ಬಂದು ದೇವರನ್ನ ದೃಷ್ಟಿಸುವುದು ಬಹಳ ಅವಶ್ಯವಲ್ವಾ? ನಾವು ದೇವರನ್ನ ದೃಷ್ಟಿಸುವುದು ಬಹಳ ಅವಶ್ಯ, ಆತನ ಕಡೆಗೆ ನೋಡುವುದು ಬಹಳ ಅವಶ್ಯ. 2ನೇದಾಗಿ ವಾಕ್ಯ ಹೇಳುತ್ತದೆ 2ನೇ ಭಾಗದಲ್ಲಿ, ನನಗೆ ಮರಣ ನಿದ್ರೆಯು ಉಂಟಾಗದಂತೆ ನನ್ನ ಕಣ್ಣುಗಳನ್ನ ಕಳೆಗೊಳಿಸು. ನನ್ನನ್ನೇನು ಮಾಡು? ಕಳೆಗೊಳಿಸು. ಕೆಲವು ಸಾರಿ ನಮಗೆ ದೃಷ್ಟಿ ದೋಷ ಇದ್ರೆ ಏನ್ ಮಾಡ್ತೀವಿ? ಕಣ್ಣು ಸರಿಯಾಗಿ ಕಾಣಿಸ್ದೇ ಇದ್ರೆ ಏನ್ ಮಾಡ್ತೀವಿ? ಆಪರೇಷನ್ ಮಾಡಿಸ್ಕೊಳ್ತೀವಿ, ಇಲ್ಲ ಅಂದ್ರೆ ಸ್ಪೆಕ್ಸು. ಯಾಕೆ? ಚೆನ್ನಾಗಿ ಕಾಣಿಸ್ಬೇಕು. ದೇವರ ಕೃಪೆ, ದೇವರ ಸಹಾಯ ನಮಗೆ ಸಿಕ್ಕಿಲ್ಲ ಅಂದ್ರೆ ನಮ್ಮ ಕಣ್ಣುಗಳೇನಾಗಬೇಕು? ಕಳೆಗೊಳ್ಳಬೇಕಂತೆ. ನೋಡಿ, ದೇವರು ವಾಕ್ಯ ಹೇಳುತ್ತದೆ, ನನ್ನ ಕಣ್ಣುಗಳನ್ನು ನೀನೇನು ಮಾಡು? ಕಳೆಗೊಳಿಸು. ಯಾಕೆ? ನಾನು ನಿನ್ನನ್ನು ದೃಷ್ಟಿಸಬೇಕು, ನನ್ನನ್ನು ಕಳೆಗೊಳಿಸು. 4ನೇ ವಚನ ಹೇಳುತ್ತದೆ, ನನ್ನ ಶತ್ರುವು ಅವನನ್ನು ಜಯಿಸಿದನೆಂದು ಹೇಳಿಕೊಳ್ಳಬಾರದು. ಆಮೇಲೆ ಹೇಳುತ್ತದೆ, ವೈರಿಗಳು ಜಾರಿ ಬಿದ್ದನೆಂದು ಹಿಗ್ಗಬಾರದು. ಅಪ್ಪ, ಶತ್ರುಗಳು ನನ್ನ ಬಗ್ಗೆ ಏನು ಅನ್ಕೋಬಾರದು? ಅವನನ್ನು ಜಯಿಸಿದೆನು, ಅವನು ಸೋತೋದ ಅಂದ್ಕೋಬಾರ್ದಪ್ಪ. ಮತ್ತು ನಾನು ಜಾರಿ ಬಿದ್ದನೆಂದು ಅವರು ಹಿಗ್ಗಬಾರದು. ನೋಡಿ ಪ್ರಿಯ ದೇವಜನವೇ, ನಮ್ಮ ಕುರಿತಾಗಿ ಜನರು, ಲೋಕವು ಈ ರೀತಿಯಾಗಿ ಅಂದುಕೊಳ್ಳುತ್ತಾ ಇರಬಹುದು. ಆದರೆ ದೇವರ ವಾಕ್ಯ ಹೇಳುತ್ತದೆ, ನಾವು ಆತನಲ್ಲಿ ಭರವಸೆ ಇಟ್ಟರೆ ಆತನು ನಮ್ಮನ್ನು ನಡೆಸುತ್ತಾನೆ, ನಮ್ಮ ಹೃದಯವು ಹರ್ಷಗೊಳ್ಳುವಂತೆ ಮಾಡುತ್ತಾನೆಂದು ದೇವರ ವಾಕ್ಯ ಹೇಳುತ್ತಾ ಇದೆ. 1-2 ವಾಕ್ಯಗಳನ್ನು ಮುಗಿಸ್ಕೊಳ್ಳೋಣ. ಕೀರ್ತನೆ 31:14 ವಾಕ್ಯ ಹೇಳುತ್ತದೆ. ಕೀರ್ತನೆ 31:14, ನಾನಾದರೂ ಯೆಹೋವನೇ ನಿನ್ನಲ್ಲೇ ಭರವಸವಿಟ್ಟಿದ್ದೇನೆ, ನೀನೇ ನನ್ನ ದೇವರೆಂದು ಹೇಳಿಕೊಂಡಿದ್ದೇನೆ. ಕೆಲವು ದಿನ ಆದ್ಮೇಲೆ ಏನ್ ಹೇಳ್ತಾರೆ ಗೊತ್ತಾ? ಕೆಲವ್ರು ಏನ್ ಮಾಡ್ತಾರೆ? ದೇವ್ರು ಉತ್ತರ ಕೊಟ್ಟಿಲ್ಲ, ಚರ್ಚಲ್ಲಿ ಪ್ರಾರ್ಥನೆಗೆ ಉತ್ತರ ಕೊಟ್ಟಿಲ್ಲ ಅಂದ್ರೆ ನಾನು ಇನ್ನು ಚರ್ಚ್ಗೆ ಹೋಗಲ್ಲಪ್ಪ, ನಾನು ಪ್ರೇಯರ್ ಮಾಡಲ್ಲಪ್ಪ ಅಂತ ನಿಂತು ಹೋಗ್ತಾರೆ. ಆದರೆ ದಾವೀದನಿಗೆ ಹೆಂಗೆ ಗೊತ್ತಾ? ನೀನು ಎಷ್ಟೇ ಕಾಲ ನನ್ನನ್ನು ವೆಯ್ಟ್ ಮಾಡಿಸು, ನೀನು ಕೊಟ್ಟರೂ ಸರಿ ಕೊಡದೇ ಇದ್ರೂ ಸರಿ, ನಾನಂತೂ ನಿನ್ನಲ್ಲಿಯೇ ಭರವಸವಿಟ್ಟಿದ್ದೇನೆ, ನೀನೇ ನನ್ನ ದೇವರೆಂದು ಹೇಳಿಕೊಂಡಿದ್ದೇನೆ. ದೇವರ ವಾಕ್ಯ ಹೇಳುತ್ತದೆ, ಕರ್ತನನ್ನು ರುಚಿಸಿ ನೋಡಿರಿ,
ಆತನು ಎಷ್ಟು ಒಳ್ಳೆಯವನೆಂದು ಗೊತ್ತಾಗ್ತದೆ. ಆಮೇನ್. ದೇವರನ್ನು ರುಚಿಸಿದವರು, ದೇವರನ್ನು ಅನುಭವಿಸಿದವರು ದೇವರನ್ನು ಎಂದಿಗೂ ಬಿಟ್ಟು ಹೋಗೋದೇ ಇಲ್ಲ. ಯಾಕೆಂದರೆ ಆತನು ಎಷ್ಟು ಸರ್ವೋತ್ತಮನೆಂದು ನಮಗೆ ಗೊತ್ತಿದೆ. ಇವತ್ತು ದೇವಜನ, ನಿಮ್ಮಲ್ಲಿ ನಾನು ದೇವರ ವಾಕ್ಯದ ಮೂಲಕವಾಗಿ ನಿಮ್ಮನ್ನು ಧೈರ್ಯಪಡಿಸುವಂಥದ್ದೇನೆಂದರೆ, ನಿಮ್ಮ ಲೈಫಲ್ಲಿ, ನಿಮ್ಮ ಜೀವಿತದಲ್ಲಿ ತಡವಾಗ್ತಾ ಇದ್ದರೆ, ಇನ್ನೆಷ್ಟರವರೆಗೆ ಈ ಸಮಸ್ಯೆ, ಇನ್ನೆಷ್ಟರವರೆಗೆ ನನ್ನ ಜೀವಿತ ಹಿಂಗೆ ಇರುತ್ತೆ ಅಂತ ನೀವು ಅನ್ಕೊಂಡಿದ್ರೆ, ದಾವೀದನಂತೆ ಒಂದು ಮಾತು ಹೇಳ್ರಿ, ದೇವರೇ ನಾನಂತೂ ನಿನ್ನ ಕೃಪೆಯಲ್ಲಿ ಭರವಸೆ ಇಟ್ಟಿದ್ದೇನೆ, ನಿನ್ನ ಕೃಪೆ ನನಗೆ ಬರುತ್ತದೆ, ನೀನು ನನಗೆ ಮಹೋಪಕಾರ ಮಾಡ್ತೀಯ, ನೀನು ನನ್ನ ಮೇಲಕ್ಕೆ ಎತ್ತುತ್ತೀಯ, ನನ್ನನ್ನು ನೀನು ಉಪಯೋಗಿಸ್ತೀಯ, ನನ್ನ ಜೀವಿತದಲ್ಲಿ ನೀನು ಏನಕ್ಕೆ ನನ್ನನ್ನು ಕರೆದಿದ್ದೀಯೋ ಅದನ್ನು ನೀನು ಮಾಡಿಕೊಟ್ಟೇ ಕೊಡುತ್ತೀಯ. ಹಾಲೆಲೂಯ. ಇವತ್ತು ನಾವು ನಂಬೋಣ, ದೇವರು ನಿಮ್ಮೊಟ್ಟಿಗೆ ವಾಗ್ದಾನ ಮಾಡಿರಬಹುದು, ದೇವರು ನಿಮಗೆ ಕೆಲವು ವಾಕ್ಯಗಳನ್ನು ನೆನಪಿಸಿರಬಹುದು, ಅದನ್ನು ಮಾಡಿ ಮುಗಿಸದ ಹೊರತು ದೇವರು ನಿಮ್ಮನ್ನು ಬಿಡೋದಿಲ್ಲ. ಹಾಲೆಲೂಯ. ಹಾಗಾದರೆ ನಾವು ಕಣ್ಣುಗಳನ್ನು ಮುಚ್ಚೋಣ, ಪ್ರಾರ್ಥನೆ ಮಾಡಿಕೊಳ್ಳೋಣ. ನೀವು ದೇವರ ಹತ್ರ ಹೇಳ್ರಿ, ನೀವು ಯಾವುದಕ್ಕೆ ಕಾಯ್ತಾ ಇದ್ದೀರೋ ನನಗೆ ಗೊತ್ತಿಲ್ಲ. ಈ ದಿನ ಯಾವುದೋ ಒಂದು ವಿಷಯಕ್ಕಾಗಿ ನೀವು ಕಾಯ್ತಾ ಇರ್ಬೋದು. ಆ ಉತ್ತರಕ್ಕಾಗಿ ನೀವು ದೇವರ ಹತ್ರ ಕಾಯುತ್ತಾ, ದೇವರೇ ಇನ್ನೂ ಎಷ್ಟರವರೆಗೆ ನಾನು ಕಾಯ್ಬೇಕಪ್ಪ, ಇನ್ನು ಎಷ್ಟು ವರ್ಷ ಆಗಬೇಕು ದೇವರೇ, ಇನ್ನು ಎಷ್ಟು ದಿನಗಳಾಗಬೇಕು ದೇವರೇ, ನನ್ನ ಮೇಲೆ ನಿನ್ನ ದಯ ಬರುವುದಕ್ಕಾಗಿ, ನನ್ನ ಮೇಲೆ ನಿನ್ನ ಕೃಪೆ ಬರುವುದಕ್ಕಾಗಿ ನಾನು ಇನ್ನೆಷ್ಟು ದಿನ ಕಾಯ್ಬೇಕಪ್ಪ. ಇಗೋ ದಾವೀದನಂತೆ ನಿನ್ನ ಕೃಪೆಯಲ್ಲೇ ಭರವಸೆ ಇಟ್ಟು ಕಾಯುತ್ತಾ ಇದ್ದೇನೆ ದೇವರೇ, ನಿನ್ನನ್ನು ಬಿಟ್ಟು ನಾನು ಹಿಂದಿರುವುದಿಲ್ಲ ಸ್ವಾಮಿ. ದಾವೀದನು ಹೇಳುತ್ತಾನೆ, ನಾನಂತೂ ನಿನ್ನನ್ನು ಬಿಟ್ಟು ನಾನು ಹೋಗುವುದಿಲ್ಲ, ನೀನೇ ನನ್ನ ದೇವರೆಂದು ಇನ್ನೂ ಹೇಳಿಕೊಡ್ತಾ ಇದ್ದೇನೆ. ಜನರು ಹೇಳ್ಬೋದು, ಇನ್ನೂ ನಿನಗೆ ಉತ್ತರ ಸಿಕ್ಲಿಲ್ವಾ, ಇನ್ನೂ ನಿನಗೆ ಒಳ್ಳೇದಾಗ್ಲಿಲ್ವಾ, ಇನ್ನೂ ನಿನ್ನ ಮೇಲಕ್ಕೆ ಬರಲಿಲ್ವಾ, ಇನ್ನೂ ಯಾಕೆ ಆ ದೇವರನ್ನ ನಂಬ್ತೀಯ, ಇನ್ನೂ ಯಾಕೆ ಆ ದೇವರನ್ನ ಪ್ರಾರ್ಥಿಸ್ತೀಯ ಎಂದು ಯಾರಾದರೂ ಕೇಳಿದರೆ, ಆಗಲೂ ನೀವು ನಾನು ಹೇಳಬೇಕು, ನನ್ನ ದೇವರು ಯೇಸುವೇ, ತಡವಾದರೂ ಆತನೇ ನನ್ನ ದೇವರು, ಉತ್ತರವು ಇನ್ನೂ ತಡವಾದರೂ ಆತನೇ ನನ್ನ ದೇವರು. ಯಾಕೆಂದರೆ ಆತನು ಭರವಸಕ್ಕೆ ಯೋಗ್ಯನಾದ ದೇವರು, ನನ್ನನ್ನು ಬಿಡಿಸಲಿಕ್ಕೆ ಯೋಗ್ಯನಾದ ದೇವರು, ನನ್ನನ್ನು ಕಾಪಾಡಲಿಕ್ಕೆ ಶಕ್ತನಾದ ದೇವರು, ನನ್ನನ್ನು ರಕ್ಷಿಸಲಿಕ್ಕೆ ಶಕ್ತನಾದ ದೇವರು ಆತನೊಬ್ಬನೇ ಎಂದು ನಾವು ಅನೇಕರಿಗೆ ಸಾಕ್ಷಿ ಕೊಡುವಂಥವರಾಗಿರಬೇಕು. ಏಸಪ್ಪ, ಈ ದಿನ ಯಾರೆಲ್ಲ ವಾಕ್ಯವನ್ನು ಕೇಳಿ, ಹೌದು ದೇವರೇ ನಾನು ಕಾದಿದ್ದಕ್ಕೆ ನೀನು ನನಗೆ ಕೃಪೆಯನ್ನು ತೋರಿಸಿದ್ದೀಯಾ, ನಿನಗೆ ಸ್ತೋತ್ರ, ಕೃಪೆಯನ್ನು ತೋರಿಸುವೀ, ನಿನಗೆ ಸ್ತೋತ್ರ ಸ್ವಾಮಿ. ನೀನು ನಂಬಿದವರನ್ನು ಕೈ ಬಿಡುವುದಿಲ್ಲ ಸ್ವಾಮಿ. ದಾವೀದನನ್ನ ಅಪಾತನ ಮಗನಾದ ಅಬ್ಷಲೋಮನ ಕೈಗೂ ಬೀಳುವಂತೆ ಮಾಡಲಿಲ್ಲ, ಸೌಲನ ಕೈಗೂ ಬೀಳುವಂತೆ ಮಾಡಲಿಲ್ಲ. ಬದಲಾಗಿ ಅಬ್ಷಲೋಮನನ್ನು, ಸೌಲನನ್ನು ದೇವರೇ ಮೀರಿದ ಆಶೀರ್ವಾದವನ್ನು ದಾವೀದನಿಗೆ ನೀವು ಕೊಟ್ರಿ ಸ್ವಾಮಿ. ದೇವರೇ ಅವನನ್ನ ನನ್ನ ಹೃದಯಕ್ಕೆ ಹತ್ತಿರವಾದವನೆಂದು ನೀವೇ ಸಾಕ್ಷಿ ಕೊಟ್ರಿ ಸ್ವಾಮಿ, ನಿನಗೆ ಸ್ತೋತ್ರ. ಆ ರೀತಿಯಾದಂಥ ವಿಶ್ವಾಸವನ್ನ, ನಂಬಿಕೆಯನ್ನು, ಭರವಸೆಯನ್ನು ನಮಗೂ ಕೊಡು ಸ್ವಾಮಿ. ದಾವೀದ ಭಕ್ತನಂತೆ ನಿನ್ನಲ್ಲಿ ನಾವು ಭರವಸೆ ಉಳ್ಳವರಾಗಿರುವುದಕ್ಕೆ ಕೃಪೆಯನ್ನು ತೋರಿಸು ಎಂದು ಬೇಡಿಕೊಳ್ಳುತ್ತಾ ಇದ್ದೇವೆ. ಈ ದಿನ ಈ ವಾಕ್ಯಗಳನ್ನು ಕೇಳಿ ನಾನು ಇನ್ನು ಭರವಸೆ ಇಟ್ಟೇ ಇಡುತ್ತೇನೆ, ನನ್ನ ಕರ್ತನ ನನ್ನ ಕರುಣಿಸುತ್ತಾನೆಂದಿರುವಂಥ ಪ್ರತಿಯೊಬ್ಬರನ್ನು ಆಶೀರ್ವದಿಸು ದೇವರೇ. ಕಾಯುತ್ತಿರುವ ಪ್ರತಿಯೊಬ್ಬರಿಗೆ ಬೇಗನೆ ಸದುತ್ತರವನ್ನು ದಯಪಾಲಿಸಿ ಕೊಡಬೇಕೆಂದು ಪ್ರಾರ್ಥನೆ ಕೇಳಿದ ಕರ್ತನೇ, ನಿನಗೆ ಸ್ತೋತ್ರ, ಎಲ್ಲ ಮಹಿಮೆ ನಿನಗೆ. ಯೇಸುವಿನ ಪರಿಶುದ್ಧವಾದ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ಪರಮ ತಂದೆಯೇ, ಆಮೇನ್, ಆಮೇನ್.